ಯೂಸರ್ಗಳಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ಒಂದು ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಟೆಕ್ನಿಕಲ್ ತಂಡ ನಾವೇನು ನೋಡ್ತಾ ಇದ್ದೀವಿ ಈಗ ಜ್ಯೋತಿಯನ್ನು ಬೆಳೆಸೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಈಗ ಚಾಲನೆ ನೀಡುವಂತಹ ಸಮಯ ಆಗಿದೆ. ಸಿನಿಮಾ ಬಗ್ಗೆ ಬಹಳ ಪ್ಯಾಷನೇಟ್ ಆಗಿರುವಂತಹ ಟೆಕ್ನಿಷಿಯನ್ಸ್ ಒಟ್ಟಾಗಿ ಸೇರಿದಾಗ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಅಂಥದ್ದೊಂದು ಮ್ಯಾಜಿಕ್ UI ಆಗಿ ಹೊರಗಡೆ ಬರ್ತಾ ಇದೆ. ಅತಿ ಶೀಘ್ರದಲ್ಲೇ ದಿನಗಣನೆ ಈಗಾಗಲೇ ಆರಂಭ ಆಗೋಗಿದೆ. ಡಿಸೆಂಬರ್ ತಿಂಗಳಿಗೆ ನಾವು ಕಾಲಿಟ್ಟಿದ್ದೀವಿ ಈ ಜ್ಯೋತಿಯನ್ನು ಬೆಳೆಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಬೇಕಾ ಟ್ರೈಲರ್ ಟೀಸರ್ ಬೇಡ ಅಂದ್ರೆ ವಾರ್ನರ್ ಬಿಟ್ಟಿರೋದು. ಸರ್ ನಿನ್ನೆ ಸುದೀಪ್ ಸರ್ ಮಾತು ಹೇಳಿದ್ರು 25ಕ್ಕೆ ಅವ್ರು ಬರ್ತಾ ಇದ್ದಾರೆ ಮ್ಯಾಥ್ಸ್ ಅಲ್ಲಿ. 5 ದಿನ ಮುಂಚೆ ನನ್ನ ಹುಡುಗರು ಬರ್ತಾರೆ, ಆಮೇಲೆ ನಾನು ಶಿಷ್ಯ ಬರ್ತೀನಿ ಅಂತಂದ್ರು. ನಿಮ್ಗೆ ಅನಿಸುತ್ತೆ ಸರ್? ಅವ್ರು ಹೇಳಿದ್ರೆ ನಿನ್ನೆ ನಾನೇ ಮಾತಾಡ್ತಿದ್ದೆ, ಅವರೇ ಮಾತಾಡ್ತಿದ್ದಾರೆ ಎಲ್ಲ ನಿಮಗೆ. ಸರ್ ನಮಸ್ಕಾರ. ಹೇಳ್ಬೋದಾ ಸರ್? ಖಂಡಿತ. ಸರ್ ಫಸ್ಟ್ ಆಫ್ ಆಲ್ ರಿಯಲಿ ನೈಸ್ ಕಾರ್ನರ್ ಸರ್. ಇಟ್ಸ್ ಅ ಗುಡ್ ಒನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಇದಲ್ವಾ ಜೀವನದಿರುತ್ತೆ ಅಂದ್ರೆ ಇದು ಬಹಳ ಕೇಳಕ್ಕೆ ರೇರ್ ಆಕ್ಚುಲಿ. ಯೂಶಲಿ ಫಸ್ಟ್ ಕೇಳೋ ಮೂಡಲೇ ಹೇಳ್ತಾರೆ, ಫಸ್ಟ್ ನೀವು ಅಪ್ರಿಷಿಯೇಟ್ ಮಾಡಿದ್ದೀರಾ, ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗೆ ಥ್ಯಾಂಕ್ಸ್. ಅಲ್ಲ ಸರ್ ಎಲ್ಲ ಒಂದು ಇಂಟ್ರೂ ನಿಮಗೆ ಮಾತಾಡ್ತಾ ತಮಾಷೆ ಒಂದು ಕಡೆ ಎಲ್ಲ ಒಂದು 5 ವರ್ಷ ಅವರು ಪ್ರೆಸ್ ಅವ್ರನ್ನೆಲ್ಲ ಕೇಳ್ತಾರೆ, ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ, ನಮಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಹೇಳಿದೆ. ಅವ್ರಿಗೆ ಹೇಳಿದ್ದೀನಿ, ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ, ಪ್ರೆಸ್ ಅವ್ರು ಆಗ್ತೀರಾ, ನೀವು ಪತ್ರಕರ್ತರಾಗ್ತೀರಾ ಅಂತ. ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ರೆ ನೀವು ತುಂಬಾ ಖುಷಿ ಅನಿಸ್ತಾ ಇದೆ. ಸರ್ ವಿ ಆರ್ ಆಲ್ ಟಾಕಿಂಗ್ ಫ್ರಮ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಸರ್. ಸರ್ ನಾವು ಒಂದು ನೋಡಿದ್ರು, ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮಲ್ಲೆಲ್ಲ ನಾಮ ಹಾಕೊಂಡು ಬರ್ತಾ ಇದ್ರಿ, ಆ ಸಿಗ್ನೇಚರ್ ಸ್ಟೈಲ್ ಹೊರಟೋಗ್ಬಿಟ್ಟಿದೆ ನಿಮ್ಮ ಮಕ್ಕಳಿಂದ. ಸೊ ಐ ಯು ರೆಡಿ ಟು ಅಂದ್ರೆ ಆಡಿಯನ್ಸ್ಗೆ ನಾಮ ಹಾಕಕ್ಕೆ ರೆಡಿ ಆಗಿದ್ದೀರಾ ಅಂತ ಕರೆಕ್ಟ್ ನೋಡ್ಕೊಂಡಿದ್ದೀವಿ ನೀವು. ಓಕೆ, ಕಮಿಂಗ್ ಟು ವಾರ್ನರ್, ಆಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್, ದ ಗವರ್ಮೆಂಟ್. ನೀವು ಈ ತರನೇ ಗವರ್ಮೆಂಟ್ ಮುಂದೋದ್ರೆ ನಿಮ್ಗೆ ಬಾಳೆಹಣ್ಣು ಖರೀದಿ ಮಾಡಕ್ಕೂ ಕಾಸೆಲ್ಲ ಕೈ ಸಿಗುತ್ತೆ ಅಂತ ಇದನ್ನ ಹೇಳಕ್ ಹೊರಟಿದ್ರ ಅಂತ ಸಿಂಪಲ್ ಆಗಿ. ಇಸ್ ದಿಸ್ ಅಂಡರ್ ಬಾಟಮ್ ಲೈನ್ ಆಫ್ ದಿಸ್ UI? ನೀವು ಹೇಳ್ಬಿಟ್ರಲ್ಲ ಅಲ್ಲ, ಅಂದ್ರೆ ಆಸ್ಕಿಂಗ್ ಯು ಸರ್ ಬಿಕಾಸ್ ದಟ್ ಶೋಸ್ ಲೈಕ್ ಸಿ ನಾನು ಏನು ಅನ್ಸುತ್ತೋ ತೋರಿಸಿದ್ದೀನಿ, ಇನ್ನು ಅದ್ರ ಬಗ್ಗೆ ನೀವು ಹೇಳ್ಬೇಕಲ್ವಾ. ಈಗ ನಾನು ಮತ್ತೆ ಹೌದೌದು ಅವ್ರಿಗೆ ನಾವೇ ಹೇಳ್ತಾ ಇದ್ದೀವಿ ಸರ್, ನಿಮ್ಮಿಂದ ತಿಳ್ಕೊಳ್ಳೋದು ನಿಮ್ಗೆ ಏನು ಅನಿಸಿಕೆ? ಬಿಕಾಸ್ ಆರ್ ಯು ಓಕೆ ಆಸ್ ಅನ್ ಆಡಿಯನ್ಸ್ ವಿ ಆಸ್ಕ್ ಯು ದಿಸ್ ಕ್ವೆಶ್ಚನ್ ಏನಂತ ನೀವು ಹೇಳ್ತೀರಾ? ಈಗ ಕೈಂಡ್ ಆಫ್ ಅಂದ್ರೆ ಮುಂದೆ ಲೈಕ್ ಇನ್ಫ್ಲೇಷನ್, ಕೋವಿಡ್, ವಾಟ್ ಎವರ್ ಸಿಸ್ಟಮ್ ಏನಂದ್ರೆ ಅಲ್ಲಿ ಎಲ್ಲಾರು ಮೆನ್ ಗೋ ಟು ದ ಮಾಸ್ ಅಂತ ನೀವು ಎಲ್ಲಾರು ಮಾಸ್ ಕಳಿಸ್ತಾ ಇದ್ದೀರಾ ಅಂತ ಅಲ್ಲಿ ಹೇಳ್ತಾ ಇದ್ದೀರಾ. ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದ್ರೆ ಬಾಳೆ ತಗೊಳ್ಳೋದು ಕಾಸಿರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದ್ದೀರಾ. ಸೊ ಇಸ್ ದಿಸ್ ದ ಯು ಆರ್ ಟಾರ್ಗೆಟಿಂಗ್ ಐ ಓಪನರ್ ಫಾರ್ ದ ಪ್ರೆಸೆಂಟ್ ಕರೆಂಟ್ ಸಿಸ್ಟಮ್ ಅಲ್ಲ? ಇಲ್ಲ, ಅದು ಹೇಳಿ ಟ್ವಿಸ್ಟ್ ಈಗಲೇ ಹೇಳ್ಬಿಟ್ಟು ಏನಾಯ್ತು, ನೀವು ಥಿಯೇಟರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ. ಈಗ ಇದೇ ಸಿನಿಮಾ ಅನ್ಕೋತೀರಾ, ಫಸ್ಟ್ ಒಂದು ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ, ಆ ಥರ ಅಲ್ವಾ? ಆ ಒಂದು ಥ್ರಿಲ್ ನಾನು ಕಳಿಯಕ್ಕೆ ಇಷ್ಟಪಡಲ್ಲ, ಇಲ್ಲೇ ಹೇಳ್ಬಿಟ್ಟು. ಓಪಿ ಸರ್ ನಮಸ್ತೆ. ಇಲ್ಲಿ ಕಾರ್ತಿಕ್ ಪ್ರಜಾಟಿವಿಯಿಂದ. ಸರ್ ವಾರ್ನರ್ ಬಹಳ ಪ್ರಸ್ತುತವಾಗಿದೆ. ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ. ವಿಶ್ವದ ಜನಸಂಖ್ಯೆ 8 ಬಿಲಿಯನ್ ದಾಟ್ತಾ ಇದೀವಿ. ನಿಮ್ಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್, ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆಹರಿಯುತ್ತಾ? ನಾವೆಲ್ಲರೂ ನಾವು ಕೇಳ್ಕೊಬೇಕೆಲ್ಲರೂ. ಇದು ಎಲ್ಲಿವರೆಗೂ ಹೋಗಲ್ವ, ನೀವು ಹೇಳಿ, ನೀವು ಮಾಡಿ, ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆ ಪರಿಹಾರ ಸಿಗಲ್ಲ. ಹ್ಯೂಮನ್ ಡೈ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಮೆಟಾಫರಿಕಲ್ ಆಗಿರುತ್ತೆ ಈ ಸಿನಿಮಾ. ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ. ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದು, ಅಲ್ಲಿ ಟ್ವಿಸ್ಟ್ ಡಬ್ಬ ಅದು ಇದ್ದೇ ಇರುತ್ತೆ. ಅದು ಬಿಟ್ಟರೆ ನೀವು ಕರೆಕ್ಟಾಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಇರುತ್ತೆ, ಅದ್ರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳಿರುತ್ತೆ. ಅದು ಡಿಪೆಂಡಿಂಗ್ ಅಪಾನ್ ಯು ಅಂತ ಎಷ್ಟು
ಏನೋ ವಿಮರ್ಶೆ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರ ರೀತಿ ಯೋಚನೆ ಮಾಡ್ತಾರೆ, ಆ ಥರ. ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಕ್ಕೆ ಇಷ್ಟಪಡೋದು, ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ, ಬೇರೆ ಬೇರೆ ತರನೇ ಇರುತ್ತೆ, ಬೇರೆ ಬೇರೆ ಟಾಪಿಕ್ ಇರುತ್ತೆ. ಅದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸರ್ ಸರಿ ಸರ್, ವಾಹನದಲ್ಲೇ ಮಾರಿಗೆ ತುಂಬಾ ದೊಡ್ಡ ಎಚ್ಚರಿಕೆ, ಥ್ಯಾಂಕ್ಸ್, ಒಳ್ಳೆ ಕಂಟೆಂಟ್. ಸೊ ಇಡೀ ಸಿನಿಮಾ ಹಿಂದಿನ ಕಂಟೆಂಟ್ ನೋಡ್ಕೊಂಡು ಬಂದ್ರೆ ಅದು ಕಲರ್ಫುಲ್ ಟೋನೇ ಬೇರೆ ಇದೆ, ಕಲರ್ ಪ್ರಿಂಟೇ ಬೇರೆ ಇದೆ. ಸೊ ಇದು ಈ ಕಂಟೆಂಟ್ ಬೇರೆ ಇದೆ. ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇದು ಎದ್ದು ಕಾಣಿಸ್ತಿದೆ ಸರ್. ನೀವು ಒಂದು ವಾರ್ನಿಂಗ್ ಕೊಡ್ತಾನೆ ಇದೆ. ಒಂದಷ್ಟು ಗ್ಲಿಮ್ಸಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಪಿಲ್ಲರ್ಗಳ ಮೇಲೆ ಒಂದು ಮೀಡಿಯಾ ಒಂದಷ್ಟು LED ಗಳು ಬರುತ್ತೆ. ಅಂದ್ರೆ ಜನಗಳು ನೀವು ಸಾಹಿತ್ಯ ನಮ್ಗೆ ಬರುತ್ತಾ ಇಲ್ಲ ಅಂದ್ರೆ ಎಚ್ಚರಿಕೆ ಗಂಟೆ, ಅಂದ್ರೆ ಬಡವರಾಗಿರ್ತೀವಿ, ನಾವು ಚಂದಮಾಮ ಕಥೆ ಹೇಳ್ಕೊಂಡು ಇರ್ತೀವಿ ಅನ್ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ. ಇಲ್ಲ, ನಾನು ಹೇಳೋದಿಲ್ಲ, ಅದು ನನ್ನ ಒಬ್ಬನ ವ್ಯೂ ಪಾಯಿಂಟ್ ಆಗಿದೆ. ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ ತರಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ. ಯಾಕಂದ್ರೆ ಒಂದು ಹೇಳ್ತೀನಿ ಕೇಳಿ, ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ, ಹೀರೋ ಬಗ್ಗೆ ಕಥೆ ಮಾಡಿದ್ರೆ ಆ ಹೀರೋ ಬಗ್ಗೆ ಕಥೆ ಆಗುತ್ತೆ. ಅವ್ನ ಎಮೋಷನ್, ಅವನಿದು ನೀವೆಲ್ಲ ನೋಡ್ತೀರಾ, ಖುಷಿ ಪಡ್ತೀರಾ, ನೀವು ಹೀರೋ ನೋಡ್ಕೊತೀರಾ. ಯಾವ ಒಬ್ಬರಿಗೇನೋ ಪ್ರಾರಂಭ ಹೀರೋ ತುಂಬಂದ್ರೆ ಫುಲ್ ಖುಷಿಯಾಗಿ ಖುಷಿ ನೋಡಿದ್ದೀರಾ, ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ. ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಆ ರೂಪಲ್ಲೇ ನನ್ನ ಮನಸ್ಸು ಎಳೀತದೆ. ನನಗೆ ಆಲ್ಮೋಸ್ಟ್ ಒಟ್ಟಿಯಾದ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ. ಮೊದಲನೇ ಸಿನಿಮಾ ಇವತ್ತರೆಗೂ ಅದು ಅನ್ಸುತ್ತೆ. ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ. ಇಟ್ ಈಸ್ ನಾಟ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕಥೆ ಅಲ್ಲ. ಇದು ನಮ್ಮ ಕಥೆನೇ ಆಗಿರುತ್ತೆ. ಬಟ್ ನೀವು ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ. ಅದನ್ನ ಬಿಡಕ್ಕಾಗಲ್ಲ, ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್. ಅದೇ ಆಕ್ಚುಲಿ ನಿಮ್ಮನ್ನ ಥಿಯೇಟರ್ ಕೂರಿಸೋದು. ವಿ ಆಲ್ ನೀಡ್ ಸ್ಟೋರೀಸ್, ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು, ತಿರುವುಗಳು ಬೇಕು, ಎಲ್ಲವೂ ಇರುತ್ತೆ. ಅದರ ಜೊತೆಯಲ್ಲಿ ಒಂದು ಇನ್ನೊಂದು ಬೇರೆ ಇರುತ್ತೆ ಅಷ್ಟೇ, ಆ ಥರ ಇದೆ. ಸರ್, ಇಲ್ಲಿ ನವೀನ್ ಸರ್. ಸರ್, ಇದು ಉಪೇಂದ್ರ ಅವ್ರ ಸ್ಟೈಲ್ ಏನು ಅಂತಂದ್ರೆ ಏನನ್ನೋ ಹೇಳದೆ ಏನನ್ನೋ ತೋರಿಸದೆ ಸಿನಿಮಾ ರಿಲೀಸ್ ಮಾಡ್ತಿದ್ವಿ. ನೀವು ಇಷ್ಟು ದಿನದಲ್ಲಿ ಬರೀ ಒಂದು ಪೋಸ್ಟರ್ ಮಾಡಿದ್ರು ಸಿನಿಮಾ ರಿಲೀಸ್ ಮಾಡಿದಾಗ ನೀವು ಯುವ ಅಂತ ಬಂದಾಗ ತುಂಬಾ ವಿಷಯಗಳನ್ನ ರಿವ್ಯೂ ಮಾಡ್ತಾ ಇದ್ದೀರಾ. ಅಂದ್ರೆ ಪೋಸ್ಟರ್ಸ್ ಬಂತು, ಟೀಸರ್ ಬಂತು, ಸಾಂಗ್ ವಿಡಿಯೋಸ್ ಅಂತ ಬಿಟ್ಟರೆ ಈ ಥರದ್ದೆಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತದೆ, ಇಷ್ಟಪಡ್ತಾ ಇದ್ದಾರೆ ಅನ್ನೋ ಖುಷಿ ಇದೆಯಾ? ತುಂಬಾ ವಿಷಯಗಳನ್ನು ಹೇಳ್ತಾ ಇದ್ದೀರಾ ಅಂತ ಬೇಜಾರಿದೆ. ಇಲ್ಲ, ಅದು ಒಂದು ವೈಯಕ್ತಿಕ. ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ. ಇಲ್ಲಿಗೆ ನನಗೆ ಶ್ರೀಕಾಂತ್ಗೆ, ನನಗೆ ರವಿಗೆ, ನನಗೆ ತುಂಬಾ ಕ್ಲಾಶ್ಗಳಾಗೋಗ್ಬಿಟ್ಟಿದೆ. ಯಾಕಂದ್ರೆ ನಾನು ಯಾವಾಗ ಆಸೆ ಪಡ್ತೀನಿ, ಪ್ರತಿ ಒಂದೇ ಒಂದು ನಿಮಿಷ ತೋರಿಸ್ಬಾರ್ದು ನನ್ನ ಆಸೆ ಸಿನಿಮಾದಲ್ಲಿ. ಬಟ್ ಈಗ ಟ್ರೆಂಡ್ ಬೇರೆ ತರ ಆಗಿದೆ. ಈಗ ಎಲ್ಲಾ ಕಡೆ ರೀಚ್ ಆಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅಂದ್ರೆ ಈ ಟ್ರೈಲರ್ ಟೀಸರ್ ಟ್ರೆಂಡ್ ಆಗಿದೆ. ಅದನ್ನ ಬಿಡ್ಲೇಬೇಕು ಅನ್ನೋ ತರ ಸಾಂಗ್ ಬಿಡ್ತಾರೆ, ವಿಡಿಯೋಸ್ ಬಿಡ್ತಾರೆ ಎಲ್ಲ. ಸೊ ನನಗೆ ಯಾವಾಗ ಮನಸ್ಸು ಒಪ್ಪಲ್ಲ. ನಾನು ಆಸ್ ಎ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಪಿಕ್ಚರ್ನ ಟ್ರೈ ಮಾಡ್ತೇನೆ. ನಾನು ಒಂದೇ ಒಂದು ವಿಷಲ್ ತೋರಿಸಿ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ನನ್ನ ಆಸೆ, ಗೊತ್ತಿಲ್ಲ. ಈಗೀಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದ್ರೆ, ನಾನು ಸಿಂಪಲ್ ಹೇಳ್ತೀನಿ, ನನಗನ್ಸಿರೋದು ಹೇಳ್ತೀನಿ, ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ. ಇದು ನೀವು ಬೇರೆ ಹತ್ರ ತಿಳ್ಕೊಬಾರ್ದು. ಆಮೇಲೆ ಎಲ್ಲರೂ ಒಂದು ಟ್ರೆಂಡ್ ಅಲ್ಲಿ ಹೋಗ್ತಿದ್ದಾರೆ. ಹೆಂಗೆ ಅಂದ್ರೆ ಈ ಟ್ರೈಲರ್ ಟೀಸರ್ ಕಾನ್ಸೆಪ್ಟ್ ಹೆಂಗಾಗ್ತಿದೆ ಅಂದ್ರೆ, ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೆಯಲ್ಲಿರುವ ಎಲ್ಲ ಊಟ ಒಂದು ಇಷ್ಟಿಷ್ಟ ಪ್ಲೇಟಲ್ಲಿ ಕೊಡ್ಬಿಟ್ಟು ನೋಡ್ಕೊಳ್ಳಿ ಅಂದ್ರೆ ಇಡೀ ಸಿನಿಮಾ ಹೇಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ? ಇದು ಗೊತ್ತಿಲ್ಲ ನಮಗೆ. ಈಗ ಪ್ಲಸ್ಸು ಮೈನಸ್ಸು ಗೊತ್ತಿಲ್ಲ. ಬಟ್ ಈ ಟ್ರೆಂಡ್ ಹಾಕಿದೆ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಜನ ಬರಬೇಕು, ನೀನು ಮಾಡಲೇಬೇಕು ಅಂತಿದೆ. ಬಟ್ ಹಂಗಂತ ಇದನ್ನ ಒಳಗೂ ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಥರ ಮಾಡ್ಬೋದು. ಆದಷ್ಟು ನಾವು ಅದನ್ನು ಟ್ರೈ ಮಾಡಿದ್ದೀವಿ. ಆದಷ್ಟು ತುಂಬಾ ವಿಷಯಗಳು ಬಿಟ್ಕೊಟ್ಟಿಲ್ಲ. ಏನಿದ್ರು ಒಂದು ವರ್ಲ್ಡ್ ರಿಲೀಸ್ ತೋರಿಸಿದ್ದೀವಿ. ಒಂದೆಲ್ಲ ಒಂದು ಸಣ್ಣದಾಗಿ ಒಂದು ಕೇವಲ ಒಂದು 15 days ಇರೋದ್ರಿಂದ ನಮ್ಗೆ ಇವಾಗ ಬೇಕೇ ಬೇಕಂದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳೆಲ್ಲರೂ ಇದೆ. ಸೊ ಇದು ರಿಲೀಸ್ ಆಗ್ತಿದೆಯಪ್ಪ, ಎಲ್ಲ ಆಗ್ತಿದೆ ತೋರ್ಸಕ್ಕಾರೆ ನಾವು ಮಾಡಲೇಬೇಕಿದನ್ನ. ಸೊ ಒಂದು ಅನಿವಾರ್ಯವಾಗಿತ್ತು. ಪ್ಲಸ್ ಆಮೇಲೆ ಇದನ್ನ ನೀವು ನೋಡಿದಾಗ ಸಿನಿಮಾಗೆ ತುಂಬಾ ಪ್ಲಸ್ ಆಗಿದೆ. ಯಾಕಂದ್ರೆ ಈ ಮೈಂಡ್ ಸೆಟ್ ನೀವು ಸಿನಿಮಾ ನೋಡಿದಾಗ ತುಂಬಾ ವಿಷಯಗಳು ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಇದು ಮಾಡೋದು. ಸರ್, ಶಾಂತ ಮತ್ತೆ how much is the character Kalki close to you in real life, sir? That character. ಕಲ್ಕಿ ಅಂದ್ರೆ ನಾವು ಕಲ್ಕಿ ಅನ್ಕೊಂಡಿರೋದು, ನೀವು ವಿಷ್ಣು ಅಂತ ಹೇಳ್ತೀರಲ್ಲ, ಅದೇ ಅಲ್ಲ. ಕಲ್ಕಿ ಹೆಂಗಿರುತ್ತೆ? ವಾಟ್ ಇಸ್ ಯುವರ್ ಇಮ್ಯಾಜಿನೇಷನ್ ಅಬೌಟ್ ಕಲ್ಕಿ? No, whatever you can imagine. You have seen in the Telugu film? No, that last time we Nobody knows. No, nobody knows. ಕಲ್ಕಿ ಆಗಿರ್ತಾರೆ ಅಲ್ಲ. ಉಪೇಂದ್ರ, ನಮ್ಮ ಇಮ್ಯಾಜಿನೇಷನ್ ಉಪೇಂದ್ರ is the Kalki. ನೋಡಿದ್ರೆ ನೀವು ಕಲ್ಕಿ ಅನ್ಸಿದೆ ಅಂದ್ರೆ ಸೂಪರ್ ಅದು. ಇದು ನನ್ನ ಪ್ರಕಾರ ನಿಮ್ಮ ಒಳಗೆ ಎಲ್ಲರೊಳಗೆ ಇರುವಂತ ರೆಬೆಲ್ ನೇಚರ್ ಆ ಕ್ಯಾರೆಕ್ಟರ್ ನಿಮ್ಮೊಳಗೆ ಇದೆ. ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ. ನಾನು ಅದೇ ಹೇಳಿದ್ದು, ಒಬ್ಬ ಹೀರೋ ಕಥೆ ಆದಾಗ ನೀವು ಅವ್ರನ್ನ
ಒಂದು ಫ್ಯಾಮಿಲಿಗೆಲ್ಲ ಪ್ರಾಬ್ಲಮ್ ಆಗಿದೆ, ಒಬ್ಬ ಹೀರೋ ಬರ್ತಾನೆ, ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನೀವು ನೋಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ ಅಲ್ವಾ? ಇವತ್ತು ಅದು ನಿಮ್ಮ ಫ್ಯಾಮಿಲಿ ಎಲ್ಲ ಇದೆ ಕೂಡ. ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕ್ಕೋಸ್ಕರ ನಿಮ್ಮ ಕಡೆ ಟ್ರೈ ಮಾಡಿದ್ದೀನಿ ಅಷ್ಟೇ. The director in Upendra is satisfied with UI because ನೀವೇ ಲೈಕ್ ನಾನು ನೋಡಬೇಕು, ಅದಾದ್ಮೇಲೆ ನಾನು ಡಿಸೈಡ್ ಮಾಡ್ತೀವಿ ಪ್ರತಿ ಸತಿ ಡೇಟ್ ರಿಲೀಸ್ ಡೇಟ್ ಬಗ್ಗೆ. Is it satisfied? ಇಲ್ಲ, ಸಾಧು ಅವರು ಹೇಳ್ತಾರೆ ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಇವರು. ಅದು ನನಗೆ ಎಷ್ಟು ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನನಗೆ ಇವರೆಲ್ಲ ತೊಳಿಬೇಕಾಗಿ ಸರ್ ಸಾಕು ಸರ್ ಹೊರಡಿ ಸರ್ ಅಂತ. ಸೊ ಅದನ್ನ ಬಹಳಷ್ಟು ಮಾಡಿದೆ ಶ್ರೀಕಾಂತ್, ನವೀನು, ಮನೋಹರ್ ಅವರು ಎಲ್ಲ. ನಾನು ಮಾಡ್ತಾನೆ ಇರ್ತೀನಿ ಅದನ್ನ. ನನಗೆ ಇನ್ನೂ ಏನೋ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಎಲ್ಲ ಡೈರೆಕ್ಟರ್ಗೂ ಇರುತ್ತದೆ ಆಕ್ಚುಲಿ, ಇಲ್ಲ ಅಂತಲ್ಲ. ಬಟ್ ಖಂಡಿತ ಅದು ನೀವೆಲ್ಲ ಖುಷಿಯಾದ್ರೆ ಅಷ್ಟೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ ಏನಿಲ್ಲ. ಸರ್ ವಿಜಯ್ ನಿಮ್ಮ ಸಿನಿಮಾಗಳು, ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ ನ ಕೊಡ್ತಾ ಹೋಗ್ತಾ ಇರ್ತಾರೆ ಸಿನಿಮಾದಲ್ಲಿ. ಅಂದ್ರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆ, ಇದರಲ್ಲೂ ಕೂಡ ಅದನ್ನ ಡೈಲಾಗ್ ಬರೋದ್ರಿಂದ ಈಗ ಏನ್ ಡಿಫ್ರೆನ್ಸ್ ಇದೆ ಸರ್ ಹಿಂದಿನ ಪೊಲಿಟಿಕಲ್ ಈಗ ಮತ್ತೆ ಕೊಟ್ಟಿಗೆ ತೋರಿಸಿದೆ? ಹಾಗಾಗಿ ಅದಲ್ಲ ಏನಂದ್ರೆ ನಾವೆಲ್ಲ ಏನಂತ ಹೇಳಿದೀವಿ, ನಾವೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಸಿಸ್ಟಮ್. ಪಾಲಿಟಿಕ್ಸ್ ನಮ್ಮ ಸಂಬಂಧ ಇಲ್ಲ, ಏನೂ ಇಲ್ಲ. ನೀವು ಇಲ್ಲಿಂದ ಹೊರಡೆ ಹೋಗ್ತದೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ನಿಮ್ಮ ಆಫೀಸಲ್ಲಿ ಆಗೋದು ಅಥವಾ ರೋಡಲ್ಲಿ ಆಗೋದು ಇದ್ದೇ ಇರುತ್ತೆ, ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಮತ್ತೆ ಎಲ್ಲ ಇದನ್ನು ಕೂಡ ಪಾರ್ಟ್ ಬಂದಿರುತ್ತೆ. ಕೆಲವರು ಅದನ್ನೇ ಹೇಳ್ತೀವಿ, ಬಟ್ ಈ ಸಿನಿಮಾ ಅದಲ್ಲ, ಅದು ಅಂಡರ್ ಗ್ರೌಂಡ್ ಇರುತ್ತೆ ಅಷ್ಟೇ ಹೊರತು ಬೇರೆನೇ ನೋಡ್ತೀವಿ. ಅದು ಸಿನಿಮಾದ ಕ್ಲಿಪ್ಸ್ಗಳನ್ನ ನೋಡಿದಾಗ CG ವರ್ಕ್ ಈ ಸಿನಿಮಾ ಹಿಂದಿನ ಸಿನಿಮಾ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ. ಅದರದ ಕಷ್ಟ ನಷ್ಟಗಳು ಹೇಗಿದೆ? ಅದು ನೋಡಿ ನವೀನ್ ಅವರು, ನಿರ್ಮಲ್ ಅವರೇ ಎಲ್ಲ ಮಾಡಿರೋದು ಅದನ್ನೇ ಬಾಯಿಬಿಟ್ಬಿಟ್ಟಿದೆ. ಇನ್ನೇನಿದ್ರು ಸಿನಿಮಾದಲ್ಲೇ ನೋಡ್ಬೋದು. ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಗಿಲ್ಸು ತೋರಿಸಲ್ಲ ಅಂತ. ನೀವೇನಿದ್ರು ಎಲ್ಲ ಸಿನಿಮಾನೇ ನೋಡ್ತೀರ. ಆಮೇಲೆ ಎಲ್ಲ ಪೋಸ್ಟರ್ ಕೂಡ ಕಣ್ಣಲ್ಲಿ ಏನೋ ಒಂದು ಕಿಡಿ ಕೋಪ ಆಕ್ರೋಶ ಕಾಣಿಸ್ತಾ ಇದೆ. ಯಾರ ಮೇಲೆ ಕೋಪ ಆಕ್ರೋಶ ಮಜಾನೂ ಇರುತ್ತೆ, ಸುಡಿನೂ ಇರುತ್ತೆ. ಇಲ್ಲಿ ನಿಮ್ಗೆ ಆಕ್ರೋಶ ತೋರಿಸಿ ನೀವು ಬರೋದು. ಸರ್ ಒಂದು ಕುತೂಹಲ ಅಂತಂದ್ರೆ ಹಿಂದಿನ ಸಿನಿಮಾಗಳ ಡೈರೆಕ್ಷನ್ಸ್ ನೋಡ್ಕೊಂಡ್ರೆ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಕಾಸ್ಟ್ಯೂಮ್ ಡಿಸೈನರ್ ಸರ್, ಮತ್ತೆ ಹೇಗಾಗಿ ಸೆಲೆಕ್ಟ್ ಮಾಡ್ಬೋದು, ಎಷ್ಟು ಟೈಮ್ ತಗೊಂಡ್ಬೋದು ಅಂತ? ಇಲ್ಲ, ನಿಜವಾಗ್ಲೂ ಇದನ್ನ ನಾನು ಒಂದು ಲಿಸ್ಟೇ ತಗೊಂಡ್ಬರ್ತೀನಿ ಈ ಸಿನಿಮಾಲ್ ವರ್ಕ್ ಮಾಡಿರೋ ನನ್ನ ಟೀಮ್ ಬಗ್ಗೆ. ಯಾಕಂದ್ರೆ ಒಬ್ಬರ ಹೆಸರು ಬಿಡಬಾರ್ದು. ಡೇ 1 or 2 years ಇಂದ ಈ ಜರ್ನಿ ಇದೆಯಲ್ಲ, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ. ನಿಜವಾಗ್ಲೂ ಎಲ್ಲ ಬರ್ತೀರಲ್ಲ ನೋಡಿ, ವಿಜಯಿಂದ ಹಿಡಿದು, ನಿರ್ಮಲಿಂದ ಹಿಡಿದು, ನಮ್ಮ ಮಾಸ್ಟರಿಂದ ಹಿಡಿದು, ನೀವು ವರ್ಕ್ ಎಲ್ಲ ನೀವು ಥಿಯೇಟರ್ ನೋಡಿದಾಗ ಗೊತ್ತಾಗುತ್ತೆ ಎಂತೆಂಥ ಎಕ್ಸ್ಟ್ರಾಡಿ ವರ್ಕ್ ಮಾಡಿದ್ದಾರೆ ಇರಲ್ಲ ಅಂತ. ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದೆ ನೋಡಿ, ಕಾಲಿ ಸ್ಟುಡಿಯೋಸ್ ಅವರು, ನಮ್ಮ ಆಶಿಕ್ ಅವರು DI ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ. ನಮ್ಮ ಚೇತನ್ ಮಾಸ್ಟರು ಇವರು ಎಲ್ಲ ನೀವು ಆ ಫೈಟ್ಸ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ. ಅಜನೀಶ್ವರ್ ಬಗ್ಗೆ ನಾನು ಹೇಳೋದೇ ಕೂಡ ಇಂಡಿಯಾ ಫಿಗರ್ ಇವರು ಇಂಡಿಯಾ ಫಿಗರ್ ಇವರು ಇಂಡಿಯಾ ಫಿಗರ್ ಇವರು ಎಲ್ಲ ಲ್ಯಾಂಗ್ವೇಜ್ ಇದ್ದಾರೆ ಇವರು. ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ. ನನಗೆ ಬಹಳ ಖುಷಿ ಅನಿಸಿದೆ ಅಂದ್ರೆ ಅಜನೀಶ್ ಸರ್ ಬಗ್ಗೆ ಇಷ್ಟು ಬಿಸಿ ಇದ್ರು ಕೂಡ ಫೋನ್ ಇರ್ತಾರೆ, ಮಾತಾಡ್ತಾರೆ, ಟೈಪ್ ಮಾಡ್ಕೊತಾರೆ, ಕೆಲಸನೂ ಮಾಡ್ತಾರೆ. ಅದು ಆಶ್ಚರ್ಯ. 10 ಸಿನಿಮಾ ಮಾಡ್ತಿರ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ. ಸರ್ ನಾಳೆ ದೇವಸ್ಥಾನ ನನಗೆ ಅಂದ್ರೆ ಅದು ಎಷ್ಟು ಗಂಟೆಗೆ ಬಂದರೂ ಗೊತ್ತಿಲ್ಲ, ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ, ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲು ಇದು ನಿಜವಾಗ್ಲು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ. ಇವರೆಲ್ಲ ಇದ್ರೆ ಸಿನಿಮಾ ಅಷ್ಟೇ. ಅದೇ ತರ ತುಂಬಾ ಜನ ಈ ಸಿನಿಮಾ ವರ್ಕ್ ಮಾಡಿದ್ದಾರೆ. ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಲಿಸ್ಟೇ ಇದೆ ನೋಡಿ, ಎಲ್ಲ ನಿಂತಿರೋದು. ನಾನೆಲ್ಲ ಒಬ್ಬ ಹೆಸರು ಕೂಡ ರೆಡಿ ಇಲ್ಲ. ನಾನು ಫೈನಲ್ ಹೇಳೋದು ಇವೆಂಟ್ ಅಲ್ಲಿ ಫುಲ್ಲು ಲಿಸ್ಟ್ ಮಾಡ್ತೀನಿ. ಅದು ಇಲ್ಲಿ ಅಲ್ಲಿವರೆಗೆ ಇರುತ್ತೆ, ಓದ್ತೀನಿ ಬೇರೆ ಮಾಡ್ಕೊಂಡು. ಇಲ್ಲ ಎರಡು ಬೇರೆ ಬೇರೆ ಸಿನಿಮಾನೆ ಅದೇ ಅಂತ ಒಂದು ಇದಿದೆ ಎರಡು ಸಿನಿಮಾಗಳು. ಸರ್ ನೋ ಕನ್ಫ್ಯೂಷನ್ ಸರ್. ಇಷ್ಟು ಸಿನಿಮಾದಲ್ಲಿ ತಲೆಗೆ ಹುಳ ಬಿಡ್ತಾ ಇದ್ರ ನೀವು, ಈ ಸಿನಿಮಾದಲ್ಲಿ ತಲೆಯಿಂದ ಹುಳ ತೆಗಿತಾ ಇದ್ದೀರಾ. ಸೊ ಎಷ್ಟು ಸಾರಿ ನೋಡಿದ್ರೆ ನಮ್ಗೆ ಆ ತಲೆಯಿಂದ ಹುಳ ಹೊರ ಬರುತ್ತೆ? ಅದು ನಿಮ್ಮ ಕೆಪಾಸಿಟಿ ಎಷ್ಟು ಹುಳ ನಿಮ್ಮ ಅನ್ಸದಿ ಹೋಗ್ಬೇಕು. ಅಲ್ಲ ನೀವೇ ಹೇಳ್ತಿರಲ್ಲ ಸರ್, ಈಗ ಹಚ್ಚಲ್ಲಿ ಒಬ್ಬಿಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಅದೇ ಹುಳ ಮೇಲೆ ತಲೆ ಒಳಗೆ ಎಷ್ಟು ಹುಳ ಇದೆ ನಿಮ್ಗೆ. ಆ ಹುಳ ಎಲ್ಲ ತಗೊಂಡ್ಬಿಟ್ರೆ ಬ್ಯೂಟಿಫುಲ್ ಆಗಿ ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಅವರ ಪ್ರಯತ್ನ ಅಷ್ಟೇ. ಸರ್ ನಮಸ್ತೆ, ಈ
ನಾನು ಜಗತ್ತಿನಿಂದ ಬಂದಿರೋದು. ಸರ್ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಕೊಟ್ಟಾಗ ಅವರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪಾನ್ ಕಾರ್ಡ್ ಇನ್ನೊಂದು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯಂತ್ ಕಾಯ್ಕಿಣಿ ಸರ್ ಅವರು. ಹಾಗಾದ್ರೆ ನಿಮ್ಮತ್ರ ಪಾನ್ ಕಾರ್ಡ್ ಇದೆಯಾ? ಅದಕ್ಕೆ ನೀವು ಸಿನಿಮಾ ಮಾಡ್ತಾ ಇದ್ದಾರೆ. ಪಾನ್ ಕಾರ್ಡ್ ಅಥವಾ ಮನೆ ಕಾರ್ಡ್ ಯಾವ ಒಂದು ಇಂಟೆನ್ಷನ್ ಇಂದ ಮೂವಿ ಬರ್ತಾ ಇದೆ? ಯಾಕಂದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಸೊ ಇದಕ್ಕೆ ಪಾನ್ ಕಾರ್ಡ್ ಪ್ರಭಾವನ ನಿಜವಾಗ್ಲೂ 2 ಕಾರಣ ಇದೆ ನೋಡಿ. ನಾನು ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್. ಸರ್ ನಿಮ್ಮ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್, ಅದು ಬೇರೆ ಲ್ಯಾಂಗ್ವೇಜ್ಗೂ ಹೋಗ್ಬೇಕದು, ಹಿಂದಿಗೆ ಹೋಗ್ಬೇಕು ಅಂತ ಇದೇ ನವಿ ಇದೆ ಶ್ರೀಕಾಂತ್ ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದೆ ಇವರು. ಇದೆಲ್ಲ ಲ್ಯಾಂಗ್ವೇಜ್ ಹೋಗ್ಬೇಕು. ಈ ಕಾರ್ಡ್ ಅಷ್ಟೇ, ಟ್ರಂಪ್ ಕಾರ್ಡ್ ಎರಡು. ಸರ್ ಇಲ್ಲಿ ಸರ್ ಕೂಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀರಾ, ರಜನಿಕಾಂತ್ ಅವ್ರಿಗೆ ಏನಾದ್ರು ವಾರ್ನರ್ ತೋರಿಸಿದ್ರ, ಅವ್ರೇನಾದ್ರು ರಿಯಾಕ್ಷನ್ ಕೊಟ್ರಾ, ಹೇಗೆ? ಇಲ್ಲಮ್ಮ, ಇನ್ನೂ ಮೀಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ಮಾಡಿದಾಗ ಇನ್ನೂ ಬಿಟ್ಟಿರಲಿಲ್ಲ. ಇದು ಇನ್ನೊಂದು ಶೆಡ್ಯೂಲ್ ಇದೆ, ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಅವರಿಗೆ. ಸರ್ ಸುಜಯ್ ಅಂತ ಸರ್, ಈಗ ಆಲ್ಮೋಸ್ಟ್ 9 ಇಯರ್ಸ್ ಆದ್ಮೇಲೆ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಆಸ್ ಎ ಡೈರೆಕ್ಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಸರ್ ಈ ಸಿನಿಮಾ ಡೈರೆಕ್ಟ್ ಮಾಡುವಾಗ? ಅದು ಗೊತ್ತಿಲ್ಲ ಅವರಿಗೆ, ನೀವು ಹೇಳ್ಬೇಕದು. ಯಾಕಂದ್ರೆ ನನಗೆ ಇನ್ನೂ ಅದೇ ಡೈರೆಕ್ಟ್ ಅನ್ಕೊಂತೀನಿ ನಾನು. ಬಟ್ ಸ್ವಲ್ಪ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ ಇನ್ನೂ ಸ್ವಲ್ಪ ರ್ಯಾಶ್ ಆಗಬೇಕು ನೀವು ಅಂತ. ನಾನು ಆಲ್ರೆಡಿ ರ್ಯಾಶ್ಗೆ ಇವರು ಅರವಿಂದ್ ಅವ್ರ ಬಂದಾಗ ಒಂದು ಕ್ವಶನ್ ಕೇಳಿದ್ರು ಇವ್ರು ಮನೋಹರ್ ಅಂತ, ಇದನ್ನ ಇಂಟೆನ್ಸಿಟಿ ನೀವೆಲ್ಲ ಕಂಡುಕೊಳ್ತಾರೆ ಅವ್ರು 80 ಅಂದ್ರೆ ಗೊತ್ತಾಗಿಲ್ಲ. ಇವ್ರು ಸ್ವಲ್ಪ ಗೊತ್ತಾಗಿದೆ, ಶ್ರೀಕಾಂತ್ ಗೊತ್ತಾಗಿದೆ. ಅದೇನು ಮಾಡೋಕ್ಕಾಗಲ್ಲ. ಒಬ್ಬ ಡೈರೆಕ್ಟ್ ಅಂದ್ರೆ ಹೆಂಗಿದೆ ಅಂದ್ರೆ ಎವ್ರಿಥಿಂಗ್ ಈಸ್ ಹೋರಾಟ. ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ಡೈರೆಕ್ಷನ್ ಮಾಡೋದೆಲ್ಲ ಇದೆಯಲ್ಲ, ಅದು ಪ್ರತಿ ಕ್ಷಣ ಹೋರಾಟ. 24 hours ನೀವು ಅದರೊಳಗೆ ಇರಬೇಕು. ಕೆಲವು ಸತಿ ಇವರೆಲ್ಲ ಅನ್ಕೊಂಡಿರ್ಬೋದು ಇವಾಗ ಏನು ಕೆಲಸ ಇಲ್ಲ, ಅದಕ್ಕೆ 2 ವರ್ಷ ಇದ್ದಾರೆ ಅಂತ. ನನಗೂ ಕೆಲಸದ ಅನ್ಸುತ್ತೆ. ಈಗ ಅನ್ಕೊಂಡ್ಬಿಡ್ತಾರೆ ನಾನು ನೋಡ್ರೆ 9 ಗಂಟೆ ಹೇಳ್ತೀನಿ, 12 ಗಂಟೆ ಕೊಡ್ತಾರೆ. ನಾನು ಅನ್ಕೊಂತೀನಿ ನಾನು ತುಂಬಾ ಫ್ರೀ ಇದ್ದೀನಿ, ಎಲ್ಲರೂ ಬಿಸಿ ಇದ್ದಾರೆ, ಸಿಕ್ಕಾಪಟ್ಟೆ ಬಿಸಿ ಇರೋರು. ನಾವೊಬ್ಬನೇ ತುಂಬಾ ಫ್ರೀ ಇರೋದು 2 ವರ್ಷದಿಂದ. ಇದೇ ಡೈರೆಕ್ಟರ್ ಆಗಿರೋ ಬದಲಾವಣೆ ಅಂದ್ರೆ ಸರ್, ತುಂಬಾ ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇತ್ತು. ಅಲ್ಲಿ ಕಾಲರ್ ಒಂದು ಮಾತು ಹೇಳ್ತಾರೆ, ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಈ ಕಂಟೆಂಟ್ ಬಿಟ್ಟ ನಂತರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತದೆ ವಿಡಿಯೋ. ಸೊ ಜೊತೆಗೆ ಇವತ್ತು ಬೇರೆ ಇಂಡಸ್ಟ್ರಿ ಬೇಕಾ ಲೋಕೇಶ್ ಕನಗರಾಜು ಒಂದಷ್ಟು ಬರ್ಕೊಂಡಿದ್ದಾರೆ ಟ್ವಿಟರ್ನಲ್ಲಿ. ಅಂದ್ರೆ ಹೊಗಳಿಕೆ ಅಂದ್ರೆ ಇವತ್ತು ಕಾಂಪಿಟೇಷನ್ ಡೈರೆಕ್ಟರ್ ನಿಮ್ಮ ಸಿನಿಮಾಗಾಗಿ ಡೈರೆಕ್ಷನ್ಗಾಗಿ ಕಾಯ್ತಾ ಇದ್ದಾರೆ. ಸೊ ಆ ಜವಾಬ್ದಾರಿ ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಭಾರ ಅನ್ಸುತ್ತೆ ಹೇಗೆ ಅಂತ ಇವತ್ತಿನ ಡೈರೆಕ್ಟರ್ಸ್ ಜೊತೆ ಕಾಂಪೀಟ್ ಮಾಡುವಂಥದ್ದು ಟೆಕ್ನಾಲಜಿ ವಿಚಾರ? ಇಲ್ಲ, ನಿಜ ಹೇಳ್ಬೇಕಾದ್ರೆ ಈ ಡೈರೆಕ್ಟ್ ಉಳಿಸಿರೋದು ನೀವುಗಳೇ. ಪ್ರೆಸ್ ಅವರು, ಫ್ಯಾನ್ಸ್, ಪ್ರೇಕ್ಷಕರು ಇವತ್ತು ಡೈರೆಕ್ಟ್ ಮಾಡ್ತೀನಿ ಅಂದ್ರೆ ಆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ, ನನ್ನ ತಲೆಯೆಲ್ಲ ಗೆಲ್ಲುವಂತ ಇರೋ ಲೈಟ್ಸ್ ಎಲ್ಲ ಓಪನ್ ಆಗ್ಬಿಡುತ್ತೆ ನನಗೆ. ಸೊ ಅದೇ ಕಾರಣ ಆಯ್ತು ಏನಾದ್ರು ಮಾಡಬೇಕು ಅಂತ. ಬಟ್ ಸಿನಿಮಾ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇರುತ್ತೆ, ಅಪ್ಡೇಟ್ ಮಾಡಿ ಸ್ವಲ್ಪ ತಲೆ ಕೆಡಿಸ್ಕೊಬೇಕಾಗತ್ತೆ ನೀವು. ನನಗೆ ಆ ನಂಬಿಕೆ ಇದೆ, ಯಾಕಂದ್ರೆ ನನಗೆ ಆ ನಂಬಿಕೆ ಇದೆ ಸಿನಿಮಾ ಮಾಡೋದು. ನಾನು ಯಾವತ್ತು ತುಂಬಾ ನನ್ನ ಜೊತೆಲಿರೋರು ಹೇಳ್ತಾ ಇರ್ತಾರೆ, ಅರ್ಥ ಆಗುತ್ತಾ ಇದು ಅಂತ. ನಾನು ಹೇಳ್ತೀನಿ, ನಾವು ಯಾವಾಗಲೂ ಕೂಡ ಪ್ರೇಕ್ಷಕರು ಇಲ್ಲಿದ್ರೆ ನಾವು ಏನೇನಿದ್ದೀವಿ ಅವ್ರಿಗಿಂತ ಬೇರೋದು ಸಾಧ್ಯವೇ ಇಲ್ಲ. ಅದು ನಾನು ಬೆಟ್ಕೊಂಡ್ರೆ ಸತ್ಯ 100% ಹೇಳಿದ್ರೆ. ನಾವು ಹತ್ತಂದ್ರೆ ಅವ್ರು 15 ಗಂಟೆ ಮೇಲಿದ್ರೆ ಇನ್ನೋಸೆಂಟ್ ಆಗಿ ನೋಡ್ತಾರೆ ಅವರು. ಅವ್ರು ಯಾವ ಬಯಾಸ್ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ. ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸಿನಿಮಾ ನಾವು ಮಾಡಿದಾಗ ನಿಮ್ ಮರ್ತೋಗಿರ್ಬೋದು, ನೀವು ಇಡೀ ಗಾಂಧಿನಗರ ನೋಡಿದವರೆಲ್ಲ ಇದು ಏನೇನ ಪಿಕ್ಚರ್, ಡಬ್ಬಾ ಪಿಕ್ಚರ್ ಅಂತ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರ್. ನೀವು ನಂಬಲ್ಲ, ನರ್ತಕಿ ಥಿಯೇಟರ್ ಅಲ್ಲಿ ಆ ಥಿಯೇಟರ್ ಇರೋ ಗೇಟ್ ಕೀಪರ್ ಕೂಡ, ಸರ್ ಈ ಪಿಕ್ಚರ್ ಯಾಕೆ ಸರ್ ಈ ಥಿಯೇಟರ್ ಬೇಕು ಅಂತಿದ್ದೀರಾ, 2 ದಿನ ಓಡಲ್ಲ ಸರ್ ಈ ಪಿಕ್ಚರ್. ಕೊನೆ ನಮಗೆ ಒಂಥರ ಶಾಕ್ ಆಗಿ ನಿಜ ಆಯ್ತು ಅಂತ. ನಮ್ಮ ಒಬ್ಬರು ಪ್ರೊಡ್ಯೂಸರ್ ಮಾತ್ರ ಇದ್ರು, ಜಗನ್ನಾಥ್ ಅಂತ. ಅವರು ಸರ್ ಏನು ಸರ್ ಎಲ್ಲರೂ ಹಿಂಗೆ ಬೈತಾರೆ ಈ ಪಿಕ್ಚರ್, ನಾನು 200 ಸತಿ ನಿಮಗೆ ಬೇರೆ ಹಾಕಿರಲ್ಲ ಸರ್ ಈ ಪಿಕ್ಚರ್, ಯಾಕೆ ಸರ್ ಎಲ್ಲರೂ ಹಿಂಗೆ ಬೈತಾರೆ ಅಂತ. ನಂಬರ್ ನೀವು ಫಸ್ಟ್ ಸೆನ್ಸರ್ ಅಲ್ಲಿ ಆಫೀಸರ್ಗೆ ದೊಡ್ಡವರು ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನೀವು ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ತಗೋತೀನಿ. ನಂಬ್ತೀರಾ? ಹೇಳಕ್ಕಾಗಲ್ಲ ನೋಡಿ. ಯಾರು ಇಷ್ಟಪಡಿದ್ರು, ಫೈನಾನ್ಷಿಯಲ್ ಇಷ್ಟಪಡಿಲ್ಲ ಪಿಕ್ಚರ್ನ. ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಕೊಟ್ಬಿಡ ಪಿಕ್ಚರ್. ಬಟ್ ಅದು ಮಿರಾಕಲ್ ಆಗೋಯ್ತು, ಅದು ಹೇಳಕ್ಕಾಗಲ್ಲ ನೋಡಿ. ಅದೇ ಹೇಳಿದ್ದು, ಅದು ಆಡಿಯನ್ಸ್ ಅಂತ. ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು, ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ರು ಅಂದ್ರೆ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತ ಅದು ಬೇರೆ. ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ 25 ವರ್ಷದಿಂದ ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ?
ನೀವು ನಾನು ಹೇಳ್ತಾರೆ ನಿಮ್ಗೆ ಆ ನಂಬಿಕೆ ಇವತ್ತು ನನಗಿದೆ. ಎಷ್ಟು ನಾನು ಏರಿಯಾ ಮಾಡಿದ್ರು ಕೂಡ ಬಟ್ ನಾನು ಹೇಳಿದ್ರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ. ಅದ್ರೊಳಗೆ ಏನೋ ಹೇಳ್ಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ, ಅದು ಖಂಡಿತ ಅರ್ಥ ಆಗುತ್ತಿಲ್ಲ. ಆ ಒಂದು ನಂಬಿಕೆ ಇದೆ. ಬಟ್ ಒಂದು ಖುಷಿ ಆಯ್ತು, ಎಫೆಕ್ಟಿವ್ ಆಗಿದೆ ಅನ್ನಿಸ್ತದೆ ಇವಾಗ. ಈ ಸಿನಿಮಾದಲ್ಲಿ ಗಂಡು ಹೆಣ್ಣು ಎಲ್ಲ ಆಗಿರ್ತೀರ ನೀವು? ಯಾಕಂದ್ರೆ ನೈಟ್ ಪೊಲ್ಯೂಷನ್ ಆಗ್ತಿರಲ್ಲ, ಹೀರೋಯಿನ್ ಬಂದಿಲ್ಲ ಅಂತ ಕೇಳ್ತಾ ಇಲ್ಲ. ಅವ್ರು ಕಳೆದಿಲ್ಲ, ನಾನೇನ್ ಮಾಡಿದೆ ನೋಡಿ. ಇನ್ನೊಬ್ರು ಬಂದಿದೆ, ವಿಡಿಯೋ ಬಂದಿದ್ದಾರೆ ನೋಡಿ, ಬಂದಿದೆ ನನ್ನೇ ಹೀರೋಯಿನ್ ಅನ್ಕೊಂಡ್ಬಿಡ್ತಾರೆ. ಸರ್, ಆಡಮ್ ಈವಿಂದ ಕಲ್ಕಿವರೆಗೂ ಇರುತ್ತಾ? ಕಲ್ಕಿ ಎಂಡ್ ಆಗುತ್ತಾ? ಆಲ್ಮೋಸ್ಟ್ 2 ಸಿನಿಮಾಗಳು ರಾಜಕೀಯ ವಿಡಂಬನೆ ಮೂಲಕ ಎಂಡ್ ಆಗುತ್ತೆ. ಈ ಕಲ್ಕಿ ಮೂಲಕ ಎಂಡ್ ಆಗುತ್ತಾ? ಆಡಮ್ ಈವಿಂದ ಶುರುವಾದದ್ದು. ನೀವು ನಂಬರ್ ಕೊಡಿ, ಫೋನ್ ಮಾಡಿ, ಸೀನ್ ನಂಬರ್ 1 ಇಂದ 8 ಸಿನಿಮಾಗಳಲ್ಲಿ ರಾಜಕೀಯ ವಿಡಂಬನೆ ಹೈಲೈಟ್ ಆಗುತ್ತೆ. ಇದು ಸೀನ್ 3 to scene ಹೇಳ್ತೀನಿ, ಓಕೆನಾ? ಶೂರ್. ಓಕೆ ಸರ್, ಇಬ್ಬರು ಫೈಟ್ ಮಾಸ್ಟರ್ ಇಟ್ಕೊಂಡಿದ್ದೀರಾ, ಇಬ್ಬರು ಒಳ್ಳೆ ಫ್ರೆಂಡ್ ಅಲ್ಲಿ ಇದ್ದಾರೆ. ತಾನೇ ಸುದೀಪ್ ಸರ್ ಬೈ ನೆನ್ಸ್ಕೊಂಡವ್ರಲ್ಲ, ಇವ್ರನ್ನ ಹೇಳ್ಬಿಟ್ಟು ಇವ್ರು ನೋಡಿದಷ್ಟು ಇಷ್ಟೊಂದು ಸಾಫ್ಟ್ ಆಗಿ ಚೆನ್ನಾಗಿದ್ದಾರೆ ಇವರು ಫೈಟ್ ಮಾಸ್ಟರ್ ಅಂತ. ನಮ್ಮ ಎಲ್ಲ ಇರಬೇಕು ಅಂತ ನೆನ್ಸ್ಕೊಂಡ್ರು. ಇಬ್ಬರು ಮಗ ನೆನ್ಸ್ಕೊಂಡಿದ್ರು, ಆ ಕಡೆ ಅವರು ಇಬ್ಬರ ಜೊತೆ ಕೆಲಸ ಮಾಡಿದ್ದೀವಿ. ನೀವು ಅವ್ರನ್ನ ಕೇಳ್ಬೇಕು, ಇವಾಗ ಬರೀ ನನ್ನೇ ಕೇಳ್ತಾ ಇದ್ದೀರಾ, ಇದೆಲ್ಲ ನೋಡಿದ್ದೀರಾ? ಇಲ್ಲಿ ಗಂಟ ನಾನು ಆಲ್ರೆಡಿ ಬಂದು ಇಂಡಸ್ಟ್ರಿ ಒಂದು 25 ವರ್ಷ ಆಯಿತು. 25 ವರ್ಷದ ಮೇಲೆ 27 ವರ್ಷ. ಇಲ್ಲಿ ಗಂಟ ನಾನು ಏನೋ ಅಪ್ಡೇಟ್ ಆಗ್ತದೆ ಅಂದ್ರೆ ಸರ್ವನೇ ನಾನು ಅಪ್ಡೇಟ್ ಆಗ್ತಿರೋದು. ಯಾಕಂದ್ರೆ ಆಗಿನ ಟೈಮಲ್ಲಿ ಸಿನಿಮಾ ಮಾಡುವಾಗ ಒಂದು 4 days ಇರ್ಬೋದು ಸ್ಟೇಜ್ ನೋಡಿದ್ದು. 4 to 5 days ಅವಾಗ ಸಿನಿಮಾದಲ್ಲಿ ನಾನು ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಒಂದು ಬ್ಯೂಟಿಫುಲ್ ಚೇಂಜ್ ಮಾಡಿದ್ವಿ. ಒಂದು ಮಾರುತಿ ವ್ಯಾನಲ್ಲಿ ಸ್ಟ್ರೆಚರಲ್ಲಿ ಉಪ್ಪಿ ಸರ್ನ ಮಲಗಿಸ್ಬಿಟ್ಟು ಎಳ್ಕೊಂಡು ಹೋಗೋದು, ಅದರಲ್ಲಿ ಅವ್ರು ಹೊಡೆದೇ ಅಟ್ಯಾಕ್ ಮಾಡೋಂಥ ಒಂದು ಚೇಂಜ್. ನೀವು ನಂಬ್ತಿರೋ ಬಿಡ್ತಿಲ್ಲ ಗೊತ್ತಿಲ್ಲ, ನಾವು ಇಷ್ಟಪಟ್ಟು ಫುಲ್ ಕೆಲಸ ಮಾಡಿದ್ವಿ. ಸಿನಿಮಾದಲ್ಲಿ ಹೋಗೋಣ ಎಪಿಸೋಡ್ ಇಲ್ಲ. ಸರ್ ಅರ್ಥ ಆಯ್ತಲ್ವಾ? ಕೆಲವು ಜೊತೆ ಇರಲ್ಲ, ಆ ಟೈಮಲ್ಲೇ ಆ ಥರ ಏನಂತಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಬೋದು. ಬಟ್ ಇವತ್ತು ನಾನು ಈಗಲೇ ಹೇಳ್ತಾ ಇದ್ದೀನಿ, ಈಗಲೂ ನನಗೆ ಈ ಸಿನಿಮಾ ಕಥೆ ಏನೋ ನನಗೆ ಗೊತ್ತಿಲ್ಲ. ಬರ್ತೇನೆ, ಅದ್ರ ಹಿಂದೆ ಮುಂದೆ ಏನಿದೆ ಅಂತ ಹೇಳ್ತಾರೆ, ಆ ಸೀಕ್ವೆನ್ಸ್ ಏನಿದೆ ಅದನ್ನ ನಾನು ತಗೊಳ್ಳೋದಷ್ಟೇ ನನ್ನ ಕೆಲಸ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾನು ಇನ್ನೂ ಹೊಸದಾಗಿ ಏನಾದ್ರು ಒಂದು ಕಲಿಬೋದು ಹೊರತು ಬೇರೆ ನಾನು ಕಲ್ತಿರೋಂಥ ಎಕ್ಸ್ಪೀರಿಯನ್ಸ್ ನಾನೇನು ಅವ್ರಿಗೇನು ತೋರ್ಸಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರೊಂಥರ ಏನಂತಂದ್ರೆ ಎಂಟೇ ಆಗ್ತಾರೆ ಅಂತ ಒಂದು ಬುಕ್ಕಿ ತಂದು ನೀವು ಎಷ್ಟೇ ಪೇಜ್ ಇರುವಾಗ ಹೋಗ್ತಾ ಇದ್ರು ಅದ್ರಲ್ಲಿ ಏನಾದ್ರು ಒಂದು ಒಬ್ಬ ಟೆಕ್ನಿಷಿಯನ್ ಆಗಿ ಕಲಿಯೋದು ಅದೇನೇ ಹೇಳ್ತಾರೆ. ಏನ್ ಬೇಕಲ್ಲ ನಾವು ಏನಂತ ಊಟ ಮಾಡ್ತೀವಿ ಅದೆಲ್ಲ ಅದ್ರಲ್ಲಿ ಇರುತ್ತೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಖುಷಿ, ಒಂದು ದೊಡ್ಡ ಹ್ಯಾಪಿ. ಇದು ಕರೆಕ್ಟಾಗಿ ಸಾಕ್ಬಿಟ್ಟು ಅಂತ ನಮ್ಮ ಶ್ರೀಕಾಂತ್ ಅವ್ರು ಇರ್ಬೋದು, ನವೀನ್ ಅವ್ರು ಇರ್ಬೋದು, ಮನೋಹರ್ ಸರ್ ಇರ್ಬೋದು, ತುಂಬಾ ಥ್ಯಾಂಕ್ಸ್. ಒಂದು ಅದ್ಭುತವಾದ ದೊಡ್ಡದು ಒಂದು 2 ಸೀಕ್ವೆನ್ಸ್ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್ ಹೇಳ್ಬೇಕಂತಂದ್ರೆ. ಸಿನಿಮಾ ಕೂಡ ನಿಮಗೆ ಹೋಗಲ್ಲ ಸೀಕ್ವೆನ್ಸ್ ಹೆಂಗಿದೆ ಅಂತ ಸಿನಿಮಾ ಕಥೆ ಏನೋ ಗೊತ್ತಿಲ್ಲ ಅದಕ್ಕೆ ರವಿವರ್ಮ ಭಯಂಕರವಾಗಿ ಕಾಣಿಸ್ತಾರೆ ನೋಡಿ. 1 ನಿಮಿಷ ಚೇತನ್, ನಮಸ್ಕಾರ ಎಲ್ಲರಿಗೂ. ಅಪ್ಗ್ರೇಡ್ ಆಗಿದೆ, ಬಟ್ ಸರ್ ಅಂತೂ ಡೈಲಿ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಇನ್ನೊಂದು ಸರ್ ಒಂದು ಹೇಳಿದ್ರು ಎಕ್ಸಾಂಪಲ್, ನಾನೊಂದು ಸೀಕ್ವೆನ್ಸ್ 6 months ಸರ್ ಒಂದು ಸೀಕ್ವೆನ್ಸ್ ಹೇಳಿದ್ರು ನನಗೆ ಚೇಸದ್ದು. ಒಂದು 4 ತಿಂಗಳು 4 ರಿಂದ 6 ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿದೆ, ಎಲ್ಲ ಪ್ಲಾನ್ ಮಾಡಿದೆ. ಸರ್ ಹತ್ರ ಡಿಸ್ಕಸ್ ಮಾಡ್ಲಿಕ್ಕೆ 7th month ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಇದೀಗ 6 months ಓಲ್ಡ್ ಆಯ್ತು, ಔಟ್ಡೇಟ್ ಆಯ್ತು, ಫ್ರೆಶ್ ಆಗಿ ಮಾಡುವ. ಏನು ಹೊಸದಾಗಿ ಏನ್ ಮಾಡಿದ್ರು ಅದು ಆ 6 months ಏನು ಪ್ಲಾನ್ ಮಾಡಿದ್ರು ಅದಕ್ಕಿಂತ ಜೋರಾಗಿ ಬಂದಿದೆ. ಆಮೇಲೆ ಮೇಡಮ್ ಹೇಳ್ತಿದ್ರು ಹುಳ ಅಂತೆಲ್ಲ ಹೇಳ್ತಿರ್ತಾರೆ, ತುಂಬಾ ಜನ ಮಾತಾಡಿದ್ರು. ನೋಡೋರಿಗೆ ಅಷ್ಟು ಇರುತ್ತೆ, ಕೆಲಸ ಮಾಡ್ಬೇಕು ನಮ್ಮ ಹತ್ರ ಎಷ್ಟು ಇರ್ಬೋದು. ಸೊ ಅಷ್ಟು ಐಡಿಯಾಸ್, ಅಷ್ಟು ನಾಲೆಜ್ ಅನ್ನು ಫೀಡಿಂಗ್ ಮಾಡ್ತಾರೆ ನಮಗೆ. ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಟಕ್ಕರ್ ಕೊಡುವಷ್ಟು ಇಂಟೆಲಿಜೆನ್ಸ್ ನಮ್ಮ ಉಪ್ಪಿ ಸರ್ ಅವರು. ಇದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ಗಳು ಎಲ್ಲರೂ ನಮಗೆ ಹೆಲ್ಪ್ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ಗಳು. ಸೊ ಎಲ್ಲರಿಗೆ ಥ್ಯಾಂಕ್ಸ್. ಅಜೇಶ್, ನೀವೇ ಸುದೀಪ್ ಕೆಲಸ ಮಾಡೋದು ಒಳ್ಳೆದಾಗೆ. ಆದ್ರೆ ಚೇಂಜ್ ಅಂತ ಆಗೋದು ಅದು ಇನ್ನೂ ಬೆಟರ್ ಆಗಿ ಹೇಳ್ಬೋದಾ ಅನ್ನೋದು ಉಳಿಸೋದು ಯಾವಾಗ ಇವ್ರೆ ಇದು ಹಿಂಗ್ ಮಾಡೋಣ, ಇವ್ರೆ ಇದು ಹಿಂಗ್ ಮಾಡೋಣ ಅಂತ ಹೇಳ್ತಾನೆ ಇರ್ತಾರೆ ಸರ್. ನನಗೆ ಎಲ್ಲವೂ ಕರೆಕ್ಟ್ ಅನ್ಸುತ್ತೆ.
ಯಾರು ವರ್ಲ್ಡ್ ಅಲ್ಲಿ ಯಾರು ಡಿಸಿಷನ್ ತಗೊಳ್ತಾರೆ ಉಪ್ಪಿಸರ್ ಮಾತ್ರ ಡಿಸಿಷನ್ ತಗೊಳ್ತಾರೆ. ಇವಾಗ ಇಷ್ಟೊಂದಿಂದಲೂ ಸಿನಿಮಾ ಏನು ಅನ್ನೋದು ಎಲ್ಲರಿಗೂ ಹೇಳ್ತಾರೆ, ಬಟ್ ನೀವು ಯಾರು ಬಟ್ ಎಲ್ಲರೂ ಅಂತ ನೋಡ್ತಾ ಇದ್ದಾರೆ. ದಟ್ ಈಸ್ ಉಪ್ಪಿಸರ್. ಇಷ್ಟೊಂದು ಸಿನಿಮಾ ಕಥೆ ಹೇಳಿದ್ರು ನಿಮಗೆ ಏನು ಸಿನಿಮಾ ಏನಿದೆ ಅಂತ. ಈಗ ಸಿನಿಮಾಗಳು ನನಗೆ ಗೊತ್ತಾಗ್ತದೆ ಅದೇನು ಅಂತ. ಈಗ ನಾನು ಹೇಳಿದ್ರೆ ಅರ್ಥ ಆಗ್ತದೆ ನಿಮ್ಗೆ ಸಿನಿಮಾ ಒಳ್ಳೆಯದು. ಸೊ ಆ ಥರ ನನ್ನನ್ನು ಇಷ್ಟು ನಾನು ಇಷ್ಟೆಲ್ಲ ಮಾತಾಡೋದಿಲ್ಲ, ಯಾಕಂದ್ರೆ ಒಬ್ಬೊಬ್ಬರಿಗೆ ಯುವ ಸಿನಿಮಾ ಒಂಥರ ಅರ್ಥ ಆಗುತ್ತೆ. ಬಟ್ ಇಟ್ಸ್ ವಾಟ್ ಇಸ್ ತುಂಬಾ ಭಯ ಪಡಿಸುವಂತ ಹೇಳಿದ್ದಾರೆ. ನಾನು ಹೌದಲ್ವ ಸರ್, ನಾನು ಡೈಲಿ ಇದನ್ನೇ ಹಿಂಗೆ ಮಾಡ್ತಿದ್ದೀನಿ, ಡೈಲಿ ಇದನ್ನೇ ನೋಡ್ತಾ ಇದ್ದೀನಿ, ಇದೇ ಅಲ್ವ ಸರ್ ಮದುವೆ ಆಗ್ತಾ ಇರೋ ಅನ್ನೋದು ನಾನು ಆಶ್ಚರ್ಯ ನಾನು ನೋಡಿದೆ. ಯಾಕಂದ್ರೆ ಆ ಲೆವೆಲ್ಗೆ ನಾವು ಡೈಲಿ ದಿನನಿತ್ಯ ನಾವು ಮಾಡ್ತಾ ಇರೋಂಥ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಅಟೆನ್ಷನ್ ತಗೊಳ್ತದೆ. ಆ ವಿಷಯದ ಬಗ್ಗೆ ತುಂಬಾ ತುಂಬಾ ಸ್ಟ್ರೈಟ್ ಆಗಿ ಮತ್ತು ಎಳೆಯಾಗಿ ಹೇಳಿದ್ದಾರೆ. ಸೊ ನನಗೆ ಅದು ತುಂಬಾ ಖುಷಿ ಆಯ್ತು. ಅಂಡ್ ಉಪ್ಪಿ ಸರ್ ಮಾಡುವಂತ ಸಬ್ಜೆಕ್ಟ್ ಮ್ಯೂಸಿಕ್ ವಿಚಾರಕ್ಕೆ ಅಂತ ಹೇಳಿದ್ರೆ, ಸೊ ನೀವು ಆಲ್ರೆಡಿ ಡ್ರಾನ್ಸ್ ಅನ್ನು ಕೇಳಿದಿರ, ದೊಡ್ಡ ಚಿಕ್ಕದು ಹಾಡು ಕೇಳಿದಿರ. ಸೊ ಎಲ್ಲ ಹಾಡು ಇದೇ ಥರನೇ ಇರುತ್ತೆ. ಅಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರ ಸಬ್ಜೆಕ್ಟ್ ಮೇಲೆ ಹೋಗಿ ಸ್ಕೋರ್ ಮಾಡೋದಕ್ಕೆ ತುಂಬಾ ಕಷ್ಟ. ಏನೇ ಇದ್ರೂ ಉಪ್ಪಿ ಸರ್ ಸಬ್ಜೆಕ್ಟ್ ಕೆಳಗಡೆನೇ ಮ್ಯೂಸಿಕ್ ಬರಬೇಕು, ಆ ಥರ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದು. ಅಂಡ್ ಉಪ್ಪಿ ಸರ್ ಮುಟ್ದೇವಂತ ಲವ್, ಲಸ್ಟ್, ಮಚ್ಚು, ಲಾಂಗ್, ಹಾರರ್ ಮತ್ತೆ ಥ್ರಿಲ್ಲರ್ ಎಲ್ಲನೂ ಉಪ್ಪಿ ಸರ್ ಹೇಳಿದ್ದಾರೆ. ಅಂಡ್ ದಿಸ್ ಇಸ್ ಒನ್ ಆಫ್ ಇಟ್ಸ್ ಕೈಂಡ್. ನನಗೆ ಇದನ್ನ ಯಾವ ಜಾನ್ರಲ್ಲಿ ಇದನ್ನ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರು ಯೋಚನೆ ಮಾಡಿದವರು ನನ್ನ ಲೈಫಲ್ಲೂ ಹಿಂಗಾಗಿದೆ ಅಲ್ವಾ, ಡೈಲಿ ಇದನ್ನ ನಾವು ನಮಗೆ ಗೊತ್ತಿಲ್ಲ ನಮ್ಮನ್ನ ಎಷ್ಟು ವಿಷಯಗಳ ಆವರಿಸ್ಕೊಳ್ತದೆ ಅನ್ನೋದು ಭಯ ಶುರು ಆಗುತ್ತೆ. ಸೊ ಐ ಆಮ್ ವೆರಿ ಒಂದೇ ಫೈನಲ್ ಹೇಳಿಟ್ಟು ಸರ್ ತೋರಿಸಿದ್ರು. ಇಟ್ ಹಸ್ ಕಮ್ ಔಟ್ ಸೂಪರ್. ಈ ತರ ಸಿನಿಮಾ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಈ ತರ ಎಕ್ಸ್ಪೀರಿಯನ್ಸ್ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಥಿಯೇಟರ್ ಬಂದರೆ ನೋಡಿ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ. ನಾನು ಫಸ್ಟ್ ಟೈಮ್ ಹೇಳಿದ್ದೆ, ಇವಾಗ ಹೇಳ್ತಾ ಇದ್ದೀನಿ. ನಾವು ಕತೆ ಹೇಳ್ಬೇಕಾದ್ರೆ ನಮ್ಮ ಮೈಂಡಲ್ಲಿ ಒಂದು ವಿಷನ್ ನೋಡುತ್ತೆ. ಸೊ ನನ್ನ ಮೈಂಡ್ ನೋಡುತ್ತೆ, ನಿಮ್ಮ ಮೈಂಡ್ ನೋಡುತ್ತೆ, ಆ ಥರ ಎಲ್ಲ. ಸೊ ಈ ಸಿನಿಮಾ ಅದೇ ಥರ ನನಗೆ ಎಲ್ಲ ಪಾಯಿಂಟ್ ಆಫ್ ವ್ಯೂ ಬೇರೆ ಬೇರೆ ಥರನೇ ಆ ಒಂದು ವರ್ಲ್ಡಲ್ಲಿ ಇವಾಗ. ಸೊ ಎಲ್ಲರೂ ಸಿನಿಮಾ ಥಿಯೇಟರ್ ಬಂದು ಇದು ಮಾಡಿ, ಬಿಕಾಸ್ ವಿ ಶುಡ್ ಸೆಲೆಬ್ರೇಟ್ ಉಪ್ಪಿ ಸರ್. ಯಾಕಂದ್ರೆ ಇನ್ನು 3 ವರ್ಷ ಆದ್ಮೇಲೆ ಉಪೇಂದ್ರ ಅಂತ ಒಬ್ರು ಇದ್ರಂತೆ, ಅವ್ರಿಗೆಲ್ಲ ಮಾಡಿದ್ರಂತ ಎಲ್ಲ ನಾವು 3 ವರ್ಷದ ಕಾಯ್ದೇನೆ ನಾವು ಈಗಲೇ ಉಪ್ಪಿ ಸರ್ ಬ್ರೈನ್ ಅವರು. ಯಾಕಂದ್ರೆ ಎಲ್ಲ ಅವ್ರು ಹೇಳಿದ್ರೆ ನಾವು ಮರ ಸುತ್ತೋದು ಮಾಡೋದು, ಮಾಸ್ ಸಿನಿಮಾಗಳು ಎಲ್ಲಿ ಮಾಡ್ಬೋದು, ಎಲ್ಲ ಮಾಡೋದು. ನಾನೆಲ್ಲ ಹೇಳ್ಬೇಕಲ್ಲ, ನನ್ನ ಜವಾಬ್ದಾರಿ ಇದೆಯಲ್ಲ, ಎಲ್ಲ ಹೇಳ್ಬೇಕಲ್ಲ ಅಂತ ಹೇಳ್ತಾರೆ. ನಾನು ಹೌದು ಉಪ್ಪಿ ಸರ್ ಆ ಸಿನಿಮಾ ನೋಡಿದ್ರೆ ಇಟ್ಸ್ ಉಪ್ಪಿ ಸರ್ ಲೆವೆಲ್ ಇಲ್ಲ. ಉಪ್ಪಿ ಸರ್ ಅಂದ್ರೆ ಹೀಗೇನೆ ಅವರು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ, ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ. ಅಂಡ್ ಉಪ್ಪಿ ಸರ್ ಅಂದ್ರೆ ಹಂಗೇನೆ ಅವ್ರು ಅದೇ ಥರ ಸಿನಿಮಾ ಮಾಡಬೇಕು. ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ಯುವರ್ ಫಿಲ್ಮ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಲಹರಿ ಸಂಸ್ಥೆ. ಐ ಆಮ್ ವೆರಿ ಪ್ರೌಡ್ ಟು ಪಾರ್ಟ್ ಆಫ್ KP Srikanth sir. I am so happy and I am lucky to be part of this wonderful team. Thank you so much. ಸರ್ ನಿದ್ದೆ ಮಾಡಿಲ್ಲ ಇಲ್ಲ ಸರ್, ಸಾಧ್ಯ ಇಲ್ಲ ಸರ್. ಅದಕ್ಕೆ ವಿಧಿ ಕೊಡ್ಬೇಕಲ್ವಾ, ಸಾಧನೆ ಕೆಲಸ ಮಾಡೋದು. ಏ ಸ್ವಾಮಿ, ಒಂದು ಊಟ ಮಾಡಬೇಕು, ಅಡಿಗೆ ಹೆಂಗ್ ಮಾಡಿದ್ರಿ, ಈರುಳ್ಳಿ ಹಚ್ಬೇಕಾದ್ರೆ ನೀರು ಗೊತ್ತಾ, ಅದು ಇದ್ದೇ ಇರುತ್ತೆ. ಅಡಿಗೆ ಮಾಡೋದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಅಡಿಗೆ ಚೆನ್ನಾಗಿ ರುಚಿಯಾಗಿದೆ ಸರ್. ಅವ್ರ ನಿಮಗೆ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಟೆನ್ಷನ್ ಆಗಿರ್ತಾರೆ. ವಿಧಿ ಕೊಡ್ಬೇಕು. ಈ ಸುಮ್ಮನೆ ಬೇರೆ ಯಾರ ಜೊತೆ ಕೆಲಸ ಮಾಡೋದೆಲ್ಲ ಮಾಡಿದ್ರೆ ಸರ್ ಇಲ್ಲ ಸರ್, ಆ ಥರ ಏನೂ ಇಲ್ಲ. ಬಿಕಾಸ್ ನಾವು ಓಪನ್ ಮೈಂಡೆಡ್ ಆಗಿರ್ಬೇಕು ಸರ್. ಇಲ್ಲ, ಐ ವಾಸ್ ಓಪನ್ ಮೈಂಡೆಡ್ ಆ್ಯಂಡ್ ಎಂಜಾಯ್ ಈಚ್ ಅಂಡ್ ಎವ್ರಿ ಪ್ರೊಸೆಸ್. ಯಾಕಂದ್ರೆ ನನಗೆ ಇಷ್ಟ ಆಗೋ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಯಾಕಂದ್ರೆ ನಾನು ತುಂಬಾ ಮಾತಾಡೋದು ತುಂಬಾ ಕಮ್ಮಿ. ನನಗೆ ಕೆಲವೊಂದು ವಿಷಯ ನೋಡಿದಾಗ ನನಗೆ ಒಳಗಡೆ ಭಾವೋದ್ವೇಗ ಬರುತ್ತೆ, ಯಾಕೆ ಹಿಂಗಿದ್ದಾರೆ ಜನಗಳು ಅಂತ. ಅದ್ರ ಬಗ್ಗೆ ಉಪ್ಪಿ ಸರ್ ಅಡ್ರೆಸ್ ಮಾಡಬೇಕು, ನನಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಇನ್ನೂ 3 ಸತಿ ಎಡಿಟ್ ಮಾಡಿದ್ರು, ಐ ವಿಲ್ ಸಿಟ್ ಆ್ಯಂಡ್ ವರ್ಕ್ ಆ್ಯಂಡ್ ಎಂಜಾಯ್ ದ ಪ್ರೊಸೆಸ್. ಆ್ಯಂಡ್ ಎಲ್ಲ ಅಭಿಮಾನಿಗಳು, ಕನ್ನಡ ಸಿನಿಮಾ ಅಭಿಮಾನಿಗಳು ಮತ್ತು ಭಾರತ ದೇಶದಾದ್ಯಂತ ಎಲ್ಲರಿಗೂ ಹೇಳೋದು, ವಿ ಶುಡ್ ಸೆಲೆಬ್ರೇಟ್ ದಿಸ್ ಗ್ರೇಟ್ ಮ್ಯಾನ್. ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್
ಅದು ಮನೆಗೆ ಎಲ್ಲರೂ ಮನೆಗೆ ಒಂದು ಒಳ್ಳೆ ವಿಷಯ ತಗೊಂಡ್ರೆ ಅಟ್ಲೀಸ್ಟ್ ಆ ಸೀಡಲ್ಲೂ ಒಪ್ಪಿ ಸರ್ ಹಾಕ್ತಾರೆ, ಅದು ಬೆಳೆದು ಒಂದು ದೊಡ್ಡ ಹೆಮ್ಮರವಾಗಿ ಎಲ್ಲ ಮನಸ್ಸನ್ನು ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ. ನಿರ್ಮಾಪಕರು ಮಾತಾಡಿದ್ದಾರೆ ನಿಮ್ಮ ಬಗ್ಗೆ. ವರ್ಕಿಂಗ್ ಯಾವುದು ಒಂದು ನಾವು ಇಷ್ಟು ವರ್ಷ ಏನ್ ಕಲ್ತ್ಕೊಂಡು ಮಾಡ್ಕೊಂಡು ಬಂದ್ವಿ, ಇಲ್ಲಿಂದ ಈಗ ಹೋಗ್ತೀವಿ, ಇಲ್ಲಿಂದ ಈ ಲೈನಲ್ಲೇ ಹೋಗ್ಬೇಕು, ಆ ಥರ ಯೋಚನೆ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋದ್ರೆ ಟೆಕ್ನಿಕಲಿ ಹೀಗೆ ಮಾಡ್ಬೇಕು ಅಂತ ಅವರೆಲ್ಲರೂ ಏನಕ್ಕೆ ಕಂಟ್ರೋಲ್ ಮಾಡಬೇಕು, ಯಾಕೆ ಇದು ಮಾಡೋಕ್ಕಾಗಲ್ಲ ಅಂತ ಕ್ವಶನ್ ಪಡೋದು. ಅಂಡ್ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಒಂದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಮ್ಮ ಜೊತೆ ಕೂತ್ಕೊಂಡು ಈಚ್ ಅಂಡ್ ಎವ್ರಿ ಪರ್ಸನ್ ಜೊತೆ ಕೂತ್ಕೊಂಡು ಇದು ಯಾಕೆ ಹಿಂಗೆ, ಇದು ಯಾಕೆ ಇಷ್ಟು ಟೈಮ್ ತಗೊಳುತ್ತೆ, ಇದು ಹಿಂಗ್ ಮಾಡಿದ್ರೆ ಹಿಂಗ್ ಬರುತ್ತೆ, ಅಥವಾ ಒಂದೊಂದು ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಖುದ್ದಾಗಿ ಅವರೇ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಈ ಸಿನಿಮಾದಲ್ಲಿ ಒಂದು ವಿಷಯ ಏನಂದ್ರೆ ಜಸ್ಟ್ ಸ್ಕ್ರೀನ್ ಪ್ಲೇ ಕಂಟೆಂಟ್ ಹೇಳಿಲ್ಲ ಅವರು, ವಿಜುವಲಿ ಕಂಟೆಂಟ್ ಎಷ್ಟೊಂದು ಹಿಂಟ್ಸ್ ಕೊಟ್ಟಿದ್ದಾರೆ. ವಿಜುವಲಿ ಅದರಲ್ಲಿ ಡೀಕೋಡ್ ಮಾಡೋ ಎಷ್ಟೊಂದು ಎಲಿಮೆಂಟ್ಸ್ ಇಟ್ಟಿದ್ದಾರೆ. ಸೊ ಇದನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಹೋಪ್ಫುಲಿ. ಅಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಎಲ್ರಿಗೂ. ಥ್ಯಾಂಕ್ ಯು ಸರ್ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ನವೀನ್ ಸರ್, ಥ್ಯಾಂಕ್ ಯು ಉಪಿ ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೆ. ಈ ಸಿನಿಮಾಲಿ ಒಂದು 25 ಮೂವೀಸ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಈ ಮುಂದೆ ಆ್ಯಕ್ಚುಲಿ ಸಿಕ್ಕಿದೆ. ಅಷ್ಟು ಸಲ ನಾವು ವರ್ಕ್ ಮಾಡಿದ್ದೀವಿ ಇದ್ರ ಮೇಲೆ. ಒಂದು ಒರಿಜಿನಲ್ ಸ್ಕ್ರೀನ್ ಪ್ಲೇ ಇರುತ್ತೆ, ಬಟ್ 360 ಡಿಗ್ರಿನೂ ಸ್ಕ್ರೀನ್ ಪ್ಲೇನು ಎಡಿಟ್ ಮಾಡಿ ನೋಡಿ ತಿರ್ಗಾ ಒರಿಜಿನಲ್ ಸ್ಕ್ರೀನ್ ಪ್ಲೇ ಬಂದು ಅದನ್ನ ಇನ್ನೂ ಬೆಟರ್ ಮಾಡಿ ವರ್ಕ್ ಮಾಡಿ ಈ ಎಕ್ಸ್ಪೀರಿಯನ್ಸ್ ಈ ಮೂವಿ ಸಿಕ್ಕಿದೆ. ಬಟ್ ಈ ಸಿನಿಮಾ ನೀವೆಲ್ಲ ನೋಡಬೇಕು, ನೋಡಿ. ಥ್ಯಾಂಕ್ ಯು. ಕಂಪ್ಲೀಟ್ಲಿ ಒಂದು ಟೀಸರ್ ವಿಷನ್ ಬೇರೆ ಥರನೇ ಕಾಣಿಸ್ತದೆ ಸ್ಕ್ರೀನ್ ಮೇಲೆ. ಖುಷಿ ಆಗುತ್ತೆ ಎಷ್ಟೊಂದು ವಿಷುವಲ್ಸ್ ಫೈನಲ್ ಡೇ ಮಾಡಬೇಕಾದ್ರೆ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಸರ್. ಎಷ್ಟು ಥಿಯೇಟರ್ ಕಾಲ್ ಮಾಡ್ತಾ ಇದ್ದಾರೆ. ನಿಂಗೋ ಪ್ರಜಾಕೀಯ ಅಂದ್ರೆ ಅಲ್ಲೇ ನಿಮ್ಗೆ ಅರ್ಥ ಆಗಿಲ್ಲ ಪ್ರಜಾಕೀಯ. ಯಾವತ್ತು ನೀವು ನಮ್ಮ ಪ್ರಜಾಕೀಯ ಆಗ್ತೀರೋ ಇದು ಟೋಟಲಿ ಸಿನಾರಿಯೋ ಚೇಂಜ್ ಆಗ್ಬಿಡುತ್ತೆ. ಸರ್ ನಮಸ್ತೆ, ರಾಮಚಂದ್ರದಿಂದ ಗೌರೀಶದಿಂದ. ಸರ್ ನೀವು ಪ್ರತಿಯೊಂದು ಸಿನಿಮಾನ ನಾವು ನೋಡ್ಕೊಂಡಿದ್ದೀವಿ ಮೊದಲಿಂದ. ನಿಮ್ಮ ಸಿನಿಮಾ ಯಾವಾಗಲೂ ಪ್ರಕೃತಿನ ಟಾರ್ಗೆಟ್ ಮಾಡುತ್ತೆ ಸರ್, ಅಂದರೆ ಮಳೆ ಗಾಳಿ ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ಸರ್. ಇದು ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಒಂದು ಪ್ರಕೃತಿ ಊರು ಹಾಳಾಗಿರೋ ಥರ ಮಾಡಿದೆ ಸರ್. ಯಾಕೆ ಯಾವಾಗ ಪ್ರತಿ ಸಲ ಪ್ರಕೃತಿನ ಟಾರ್ಗೆಟ್ ಮಾಡುತ್ತೆ ಸರ್? ನಾವು ಪುರುಷ ಆಗಿರೋದ್ರಿಂದ ಈ ಪ್ರಕೃತಿ ಜೊತೆ ಬದುಕಬೇಕಲ್ಲ. ಪ್ರಕೃತಿ ಪುರುಷನ ಸಮ್ಮಿಲನ ಇದರಲ್ಲೂ ಅದನ್ನು ನೋಡ್ತೀರಾ, ನೀವು ಬೇರೆ ಥರ ನೋಡ್ತೀರಾ. ಸರ್ ಮಹೇಶ್ ಅಂತ ಪ್ರತಿಧ್ವನಿಯಿಂದ. ಸರ್ ಒಂದು ಪ್ರಶ್ನೆ, ಇದು ಮೇಜರ್ ಆಗೋದು ಏನಂದ್ರೆ ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ಬೇಕಾ ಇಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕಾ? ಸಿನಿಮಾನೇ ಪ್ಯಾನ್ ಇಂಡಿಯಾ ಆಗೋದು, ಯಾರು ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಆಗಲ್ಲ. ಈಗ ಅದೆಲ್ಲ ನೋಡ್ಬಿಟ್ಟಿದ್ದೀರ ನೀವು. ಪ್ಯಾನ್ ಇಂಡಿಯಾ ಅಂತಿರೋದು ಎಲ್ಲೋ ಹೋಗಿರೋದು ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದು ನಮ್ಮ ಕೈಲಿಲ್ಲ ನೋಡಿ. ಅದೇ ನಾವು ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿರ್ಲಿಲ್ಲ. ಮಾಡ್ತಾ 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 ಅದಾಯ್ತು. ತೆಲುಗು ಮಾಡೋಣ ಅಂದರು, ಆಮೇಲೆ ತಮಿಳನ್ನು ಮಾಡೋಣ ಅಂದರು, ಆಮೇಲೆ ಹಿಂದಿ ಮಾಡೋಣ ಅಂದರು. ಹಂಗೆ ವಿಷಯಕ್ಕೂ ಬೇರೆ ಅರ್ಥ ಆಗ್ತದೆ. ಇವರು ನೆನಪುವಾಗಿ ಸರ್ ವರ್ಲ್ಡಲ್ಲೇ ಮಾಡ್ಬಿಟ್ಟಿದ್ದೀನಿ ಇದು ಹಾಕುವ ಸಬ್ಜೆಕ್ಟ್ ಅಂತ. ಅದೇನೋ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಸ್ಟೈಲಿಶ್ ಗಿಲಿಶ್ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ವರ್ಲ್ಡ್ ಫಿಲಮ್ ಮಾಡ್ಕೊಂಡು ಹೋಗ್ತೀವಿ. ನೀವು ಮಾಡೋಕ್ಕೆ ನನಗೆ ಹೇಳ್ತಾ ಇದ್ದೀವಿ. ನಿಮ್ಮ ಒಳಗೆ ಕ್ರಿಯೇಟಿವ್ ಸೈನ್ಸ್ ನೀವು ಕಥೆ ಬರೋದ್ರೆ ನಾನು ಮಾಡ್ತೀನಿ. ಚಿಕ್ಕತ್ತು ಇರೋಣ ಮಗ ಅಲ್ವಾ, ಸ್ವಲ್ಪ ಜಾಸ್ತಿ ನಿಮ್ಗೆ ಅದರಿಂದ ಸ್ವಲ್ಪ ಎಮೋಷನ್, ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನುಗ್ತಾ ಇರ್ತಾರೆ ಈಗ ಬೇರೆ ರಾಜ್ಯಗಳಿಗೂ ಕೂಡ ಪ್ಲಾನ್ಗಳು ಅಲ್ಲೆಲ್ಲ ಪ್ರೆಸ್ಮಿಟ್ ಕೊಡೋ ಥರ ಪ್ಲಾನ್ ಮಾಡ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೆಸ್ಮಿಟ್ ಕೊಡೋಂಥ ಪ್ಲಾನ್ಗಳಿಂದ ಇಲ್ಲ ಖಂಡಿತ ನೋಡಿ. ಇಲ್ಲಾಂದ್ರೆ ಆಗಲೇ ಮೆಸೇಜ್ ಮಾಡ್ತಾ ಇದ್ದಾರೆ ನಾಳೆ ಅವರು ಏನು ಕಾಕಡಿ ಯಾರು ನೋಡ್ತಾ ಇರ್ತಾರೆ ನಾವು ಪಬ್ಲಿಸಿಟಿ ಕಿಂಗಲ್ ಅವರು. ನೆಕ್ಸ್ಟ್ ಶ್ರೀಕಾಂತ್ ಮಾತಾಡ್ತಾರಲ್ಲ. ಓಕೆನಾ? ಥ್ಯಾಂಕ್ ಯು. ಇವೆಂಟ್ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀವಿ, ಅದಕ್ಕೆ ಅವರು ಕಲಿಯೋ ಚಾನ್ಸಸ್ ಎಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ? ಎಲ್ಲಿ ಪ್ಲಾನ್ ಮಾಡಿದ್ರೆ ಪ್ರೆಸ್ ಇದು ಪ್ರೀ ರಿಲೀಸ್ ಇವೆಂಟ್ ನಾವು ಗೆಸ್ಟ್ನ ಫೈನಲ್ ಮಾಡೋದು ಇನ್ನೊಂದು 2 days ಆಗುತ್ತೆ.
ಆದ ತಕ್ಷಣ ನಾವು ಬೆಂಗಳೂರು ಅಥವಾ ಚಿತ್ರದುರ್ಗನ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಶ್ರೀಕಾಂತ್ ಸರ್, ಎಲ್ಲೋ ಒಂದ್ಸರಿ ಗೊತ್ತಿರೋದು ಒಂದೇ ವಾರಕ್ಕೆ ಈಗ ಮ್ಯಾಕ್ಸ್ ರಿಲೀಸ್ ಆಗ್ತಾ ಇರ್ತದೆ. ಆಸ್ ಎ ಪ್ರೊಡ್ಯೂಸರ್ ಆಗಿ, ಪ್ರೊಡ್ಯೂಸರ್ ಟೀಮ್ ಆಗಿ ನಿಮಗೆ ಈಗ ಅದನ್ನೇನಾದರೂ ಫಿಲಮ್ ಚೇಂಬರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡಿ ಅನ್ನೋಂಥ ಯೋಚನೆಗಳಲ್ಲಿ ಏನಾದ್ರು ಇದ್ದೀರಾ ಹೇಗೆ? ಖಂಡಿತ. ಅದು ನಾನು ಬೆಳಗ್ಗೆ ಹೇಳ್ದಂಗೆ 2 ನಿರ್ಮಾಪಕರನ್ನ ಕರೆದು ಮಾತಾಡಿಸ್ಬೇಕಾಗಿರೋ ಕರ್ತವ್ಯ ಫಿಲ್ಮ್ ಚೇಂಬರ್ ಮದರ್ ಬಾಡಿ. ಅವ್ರು ಕರೆದು ಅವ್ರನ್ನ ಮಾತ್ರ ಕನ್ವಿನ್ಸ್ ಮಾಡಿದ್ರೆ ಆಗ್ಬೋದು. ಒಂದು ಆಶಾಭಾವನೆ ಇದೆ ಅಷ್ಟೇ. ಇಲ್ಲಾಂದರೆ ನಮ್ಮದು 20th ತುಂಬ ಚೆನ್ನಾಗಿ ಸೆಟ್ ಆಗಿದೆ ಥಿಯೇಟರ್ಸ್ ಎಲ್ಲ. ಆಮೇಲೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇರೋಲ್ಲ ತುಂಬ ದೊಡ್ಡ ಬ್ರ್ಯಾಂಡ್ ನೇಮ್ಸು ಎಲ್ಲ. ಮನೋಹರ್ ಸರ್ ಅವರ ಸ್ನೇಹಿತರು ಅಲ್ಲವರಿಂದ ಇರ್ಬೋದು, AP ಇಂಟರ್ನ್ಯಾಷನಲ್ ಸಂಜಯ್ ಅವರು ಇರ್ಬೋದು, ಜಿ ಸ್ಟುಡಿಯೋಸ್ ಸುನೀತ್ ಅವರು ಇರ್ಬೋದು, ಎಲ್ಲ ಮನೋಹರ್ ಸರ್ ಅವರಿಗೋಸ್ಕರ ಈ ಚಿತ್ರನ ಹೊರಗಡೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಯಾವುದೇ ಚಾನ್ಸ್ ಇಲ್ಲ. ಶ್ರೀಕಾಂತ್ ಸರ್, ಇಲ್ಲ, ನಾವು ಅನೌನ್ಸ್ ಮಾಡಿ 3 ತಿಂಗಳಾಯಿತು. ಫಸ್ಟ್ ನಾನು ಸುದೀಪ್ ಅವ್ರ ಹತ್ರ ಮಾತಾಡಿದ್ವಿ, ನಾನು ನವೀನ್ ಅವ್ರು ಹೋಗಿದ್ದು. ಸರ್ ಹಿಂಗೆ ಡಿಸೆಂಬರ್ ಬರ್ತಾ ಇದ್ದೀನಿ, ಬನ್ನಿ ಆರಾಮಾಗಿ ಬನ್ನಿ ಅಂತ ಅವರು ಒಂದು ಮಾತು ಹೇಳಿದ್ರು. ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಮ್ಮ ಚಿತ್ರ 20ಕ್ಕೆ ಬಂದು ಅವ್ರು 25ಕ್ಕೆ ಬರೋದು. ಅವತ್ತು ಅವ್ರಿಗೂ ಗೊತ್ತಿರಲಿಲ್ಲ. ನಿನ್ನೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇದು ನಿರ್ಮಾಪಕರ ಡಿಸಿಷನ್ ಅಂತ. ನಾನು ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಸಿಷನ್ ಆದ್ರಿಂದ ಆ ಪ್ರೊಡ್ಯೂಸರ್ನು ಅದು ಬ್ಯಾಡದಿರೋ ವಿಷಯ. ಇವಾಗ ಅವರು ಮಾಡ್ತಾರೆ, ಅವರು ಒಳ್ಳೆಯದಾಗಲಿ. 2 ಪಿಕ್ಚರ್ ನೋಡಿದರೆ 2 ಅಟ್ ಎ ಟೈಮು ಹಿಟ್ ಆಗಿದೆ, ಸೂಪರ್ ಹಿಟ್ ಆಗಿದೆ, ಒಂದೇ ದಿನ ರಿಲೀಸ್ ಆಗಿ ಅಲ್ವಾ. ಸೊ ಆ ಥರ ನಾವು ಅವ್ರಿಗೂ ಇದು ಏನೋ ಹಾಲಿಡೇ ಸೀಸನ್ ಬರ್ತಿದ್ದಾರೆ, ಅವ್ರಿಗೆ ವಿಶ್ ಮಾಡೋಣ ಒಳ್ಳೆಯದಾಗಿ ಅಂತ. ಖಂಡಿತ ಜನ 2 ಪಿಕ್ಚರ್ ನೋಡ್ತಾರೆ. ಇದ್ರ ಬಗ್ಗೆ ಇಲ್ಲಿ ನಿಲ್ಸೋಣ, ಓಕೆನಾ. ವಾರ್ನರ್ ಅಂದ್ರೆ ನೀವೇನೋ ಅನ್ಕೊಂಡಿದ್ರೆ ಇದು ವಾರ್ನರ್, ರಿಯಲ್ ವಾರ್ನರ್, ಓಕೆನಾ. ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಮಾಡಿದಲ್ಲ. ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದ್ದೀವಿ. ಕನ್ನಡ ಸಿನಿಮಾ ಬೆಳೀತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಹೋಗ್ತಾ ಇದೆ. ಅದಕ್ಕೆ ಕಡಿಮೆ ಪಡ್ಬೇಕು ನಾವು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ನಾವು. ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಿದೆ. ಥಿಯೇಟರ್ ಸೆಟಪ್ ಅಥವಾ ಥಿಯೇಟರ್ ನಂಬರ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಹೇಳೋಕ್ಕಾಗುತ್ತಾ? ಇದು 2 ಅರ್ಲಿ ಇದು. ಇನ್ನೊಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಖಂಡಿತವಾಗೂ ಎಲ್ಲ ಥಿಯೇಟರ್ ಲಿಸ್ಟನ್ನು ಪೇಪರ್ ಆ್ಯಡ್ಸ್ ಪ್ರೆಸೆಂಟ್ ಮಾಡ್ತೀನಿ. ಯಾಕಂದ್ರೆ 2 ಸ್ಟಾರ್ಗಳ ಸಿನಿಮಾ ಒಟ್ಟಿಗೆ ಬಂದಾಗ ಥಿಯೇಟರ್ ಸಮಸ್ಯೆಗಳು ಕೂಡ ಆಗುತ್ತೆ. ಎಕ್ಸಿಬಿಟರ್ಗಳು ಕೂಡ ಖುಷಿಯಾಗಿ ಈಗಿರೋ ಟೆನ್ಷನ್ ಆಗ್ತಾ ಇದೆ ನಮಗೆ. ಈಗ ಕನ್ನಡ ಚಿತ್ರರಂಗಕ್ಕೆ ಗೆಲುವು ಬೇಕಾಗಿದೆ. ಅದರಲ್ಲಿ ನಿಮ್ಮದು ಅವ್ರು ಒಟ್ಟೊಟ್ಟಿಗೆ ಬಂದಾಗ ಒಂದು ಸ್ವಲ್ಪ ಗ್ಯಾಪ್ ಬಂದಾಗ ಥಿಯೇಟರ್ ಜನ ಬರ್ತಾರೆ, ಖಂಡಿತ ಬರ್ತಾರೆ. ಓಕೆನಾ. ಓಕೆ, ಎಲ್ಲೆಲ್ಲೂ ರಿಲೀಸ್ ಮಾಡ್ತಾ ಇಂಡಿಯಾ ಬಿಟ್ಟು ಒಂದು ಉದ್ದೇಶದಿಂದ ಪ್ಲಾನ್ ಮಾಡ್ತಾ ಇದ್ದಾರೆ. ಎಲ್ಲ ಹೊರಗಡೆ ವರ್ಲ್ಡ್ ರಿಲೀಸ್ ಮಾಡ್ತಾ ಇದ್ದೀವಿ. ಅಮೆರಿಕಾಲ್ ಆಗ್ತಾ ಇದೆ, ಕೆನಡಾ, ದುಬೈ, ಆಸ್ಟ್ರೇಲಿಯಾ, ಮಿಡ್ಲ್ ಈಸ್ಟ್. ಒಂದು ನಿಮಿಷ, ಅದನ್ನು ನವೀನ್ ತಿಳಿಸ್ತಾರೆ. AP ಇಂಟರ್ನ್ಯಾಷನಲ್ ಮತ್ತು ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಎರಡೂ ಕಂಪ್ನಿಗಳು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದ್ದಾರೆ. ಅಂದರೆ ಎಕ್ಸೆಪ್ಟ್ ಇಂಡಿಯಾ. ಒಂದು ಅಮೇರಿಕಾ ಆಗ್ತಿದೆ ರಿಲೀಸು, ಕೆನಡಾಲ್ ಆಗ್ತಿದೆ, ಮಿಡ್ಲ್ ಈಸ್ಟ್ ಆಗ್ತಿದೆ, ಲಂಡನ್ ಆಗ್ತಿದೆ, ಸಿಂಗಾಪುರ್ ಮತ್ತು ಮಲೇಷ್ಯಾಲ್ ಆಗ್ತಿದೆ, ಶ್ರೀಲಂಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆಗ್ತಿದೆ. ಸೊ ಡಿಲೇಡ್ ರಿಲೀಸು ಪ್ಲ್ಯಾನ್ ಮಾಡ್ತಿದ್ದೀವಿ. ಅದು ನೋಡಬೇಕು ಹೌ ದ ಮೂವಿ ಸ್ಟಾರ್ಟ್ಸ್ ಫೈರಿಂಗ್. ಫ್ರಮ್ ದೇರ್ ಆನ್ it will start with the delayed releases. Example, Japanese, Japan and then Korean version also. So we're just planning all that stuff. So very soon all those will be announced. But it is all organic. It's not something that is pre-planned and you want to do it. The content, like basically what Ubisoft has vision, we really wanted to tell this story in different languages so that this is a world subject. Like if you small Warner basically world leaders have gifted you and I all those crazy gifts like COVID and unemployment and everything. So this is not some Kannada subject alone. That is the first thing, sir. The vision when you told us the story, we felt that this story needs to be told in other languages. Ade ಇವತ್ತಿನ ದಿನ ಪ್ಯಾನ್ ಇಂಡಿಯಾ ಆಗಿರೋದು. ಸೊ
So without your vision, you wouldn't have been able to do this. And I think it's very easy to convey this in different languages. ಅದಕ್ಕೆ ನಿಮಗೆ ಟೀಸರ್ಗಳು ಮಲ್ಟಿಪಲ್ ಲ್ಯಾಂಗ್ವೇಜ್ ಎಲ್ಲರಿಗೂ ಮುಟ್ತಾ ಇದೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ವಿತ್ ದಿಸ್ ವಿಷನ್. ಇದರಿಂದ ಇಡೀ ಭಾರತ ದೇಶಕ್ಕೆ ಒಂದು ಸಿನಿಮಾ ಪ್ರೋಗ್ರಾಮ್ ವಾರ್ತೆಯನ್ನು ಕೊಟ್ಟಿದ್ದಾರೆ. ಅದ್ಭುತವಾದಂಥ ರೆಸ್ಪಾನ್ಸ್ ಅಂತ ಇದೆ ಲ್ಯಾಂಗ್ವೇಜಲ್ಲಿ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಇಡೀ ಟೀಮ್ ನಮ್ಮ ಸಿನಿಮಾ ಅಂತ ಹೇಳ್ತಾರೆ ಸರ್. 24/7 ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡಲೇಬೇಕಾಗುತ್ತೆ ಸಿನಿಮಾ ಮಾಡಬೇಕು ಅಂದರೆ. ಮೊನ್ನೆ ಉಪ್ಪಿ ಸರ್ ಎಡಿಟರ್ ಇದ್ದಾರೆ, ಮುಂದೆ ಒಂದು ಫೋಟೋ ಬೇಕಾಗಿತ್ತು ನನಗೆ. 5 minutes ಒಂದು ಫೋಟೋಗ್ರಾಫರ್ ಕನ್ಸರ್ಟಿಗೆ ಒಂದು ಹ್ಯಾಂಡ್ ಯಾರೋ ಹೋದಾಗ 5 ನಿಮಿಷ 4 ನಿಮಿಷ ಬಿಟ್ಟು ತಕ್ಕದ್ದು ನಾನು ಹೋಗ್ತಿದ್ದೆ ಫೋಟೋ ಬೇಡ ಇದು ಬೇಡ. ಈ ವರ್ಕ್ ವೆರಿ ಹಾರ್ಡ್, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಇದು ಅಖಿಲೇಶ್ ಲೋಕಾದವರು, ನಮ್ಮ ಇಡೀ ಟೆಕ್ನಿಷಿಯನ್ಸು, ನಿರ್ಮಲ್ ಕಂಪ್ಲೀಟ್ ಇಡೀ ಟೀಮೇ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸರ್ ನೀವು ಹೇಳಿದ್ರೆ ನಿಮ್ಮ ಪ್ರಶ್ನೆ ಒಂದು ಉತ್ತರ ನಾನು ಅವರಿಬ್ಬರು ಸಾಕಷ್ಟು ಹೇಳಿದ್ದೀನಿ, ಮತ್ತೆ ಅವರು ಹೋಗ್ತಾರೆ. ಇದು ಒಂದೇ ಸ್ಕೂಲಲ್ಲಿ ಬಂದವರು, ಬ್ಯಾಕ್ಗ್ರೌಂಡಲ್ಲೇ ಬಂದವರು. ಸೊ ಅವರು ಉಪೇಂದ್ರ ಸರ್ ಹಾಕಿದ್ರೆ ನನಗೆ ಗೊತ್ತಿಲ್ಲ, ನಾನು ಧೈರ್ಯ ನನಗೆ ಗೊತ್ತಿಲ್ಲ. ಬಹಳ ಕಷ್ಟಪಟ್ಟು ಬಂದವರು ಸೊನ್ನೆಯಿಂದ. ಅಂದ್ರೆ ಆಗೇ ಪ್ರಶ್ನೆ ಬಂದಲ್ಲ, ಗರ್ಭ ಶ್ರೀಮಂತಿಗೆ ಇಟ್ಕೊಂಡ್ಬಂದವರು. ಗರ್ಭ ಶ್ರೀಮಂತಿಗೆ ಅಂದ್ರೆ ಸೊ ಹಾಗಾಗಿ ಅವ್ರಿಗೆ ಆ ಕಷ್ಟ ಗೊತ್ತಿದೆ. ಬಟ್ ಅದು ಕಂಟೆಂಟ್ ಇವ್ರಿಗೆ ಏನು ನೋಡಿದ್ರು ನಮ್ಮಲ್ಲಿ ನೋವು ಮತ್ತೊಂದು ಕೂಡ ಪ್ರತಿಯೊಂದು ಕೂಡ ಈ ಸಿನಿಮಾ ನೀವು ನೋಡ್ತೀರ. ನಾನು ನೋಡಿದ್ರು ಇಷ್ಟೇ, ಕಂಪ್ಲೀಟ್ ಸ್ಟೋರಿ ಹೇಳಿಲ್ಲ, ಕಂಪ್ಲೀಟ್ ಸಿನಿಮಾ ಮಾಡಿಲ್ಲ. ಬಟ್ ಇಟ್ಸ್ ವಂಡರ್ಫುಲ್ ಕಂಟೆಂಟ್. ಕನ್ನಡ ತಾಯಿಯ ನೆಲದಿಂದ 7 ಕೋಟಿ ಜನ 7 ಕೋಟಿ ಜನಕ್ಕೋಸ್ಕರ ಪಿಕ್ಚರ್ ಮಾಡಬೇಕು ಅಂದ್ಕೊಂಡು 140 ಕೋಟಿ ಜನ ಅದು ಬಿಟ್ಟು ಹೊರದೇಶದಲ್ಲಿ ಪಿಕ್ಚರ್ ಎಲ್ಲ ನೋಡ್ತಾನೆ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಖುಷಿಯಾಗಿ ಅದೇ ಅವತ್ತು ಹೇಳಿದ್ರಲ್ಲ ವರ್ಲ್ಡ್ ಆಫ್ ಮ್ಯೂಸಿಕ್ ನೋಡ್ತಾನೆ. ಶ್ರೀಕಾಂತ್ ಬಿಫೋರ್ ಬಿಸ್ನೆಸ್ ಏನಾದರೂ ಆಗಿದೆಯಾ? ನೆಕ್ಸ್ಟ್ ಪ್ರೀ-ರಿಲೀಸ್ ಇವೆಂಟ್ ಇಟ್ಕೊಳ್ಳೋಣ. ಇದು ಟೀಸರ್ ಬಗ್ಗೆ ಮಾತಾಡೋಣ. ಅಂದ್ರೆ ಈಗ ಆಗಿದೆ ಅಂತ ಆಗಿಲ್ಲ. ಅದೇ ಪ್ರೀ-ರಿಲೀಸ್ ಇವೆಂಟ್ ಅಲ್ಲಿ ಎಲ್ಲರೂ ಡಿಸ್ಕ್ಲೋಸ್ ಮಾಡಿ. ಇಲ್ಲೇ ನಿಮ್ಮ ಅಭಿಮಾನಿಗಳಿದ್ದಾರೆ, ಬೇರೆ ರಾಜ್ಯದ ಡೈರೆಕ್ಟರ್ಗಳು ನಿಮ್ಗೆ ಚಾನ್ಸ್ ಇರ್ತಾರೆ, ಅವರೆಲ್ಲ ಫೋನ್ ಮಾಡಿ ಮೀಟಿಂಗ್ಸ್ ಎಲ್ಲ ನೋಡಿ ಏನಾದ್ರು ಫೋನ್ ಮಾಡಿ. ಯಾಕೆ ಅವ್ರು ವೆಯ್ಟ್ ಮಾಡ್ತಾರೆ, ನೀವೇನೋ ಮಾಡ್ತಾ ಇದ್ದೀರಾ, ಏನೋ ಮಾಡ್ತಾ ಇಲ್ಲ ಅಂತ ಉಪಯೋಗ ಸಾಧ್ಯ ಆಗ್ತದೆ. ಯಾರೋ ಫೋನ್ ಮಾಡಿ ಮಾತಾಡ್ತಾರೆ. ಏನು ಹೇಳ್ತಾರೆ ಇವಾಗೆಲ್ಲ ಬಟ್ ಖುಷಿ ಅನ್ಸುತ್ತೆ ನಿಮ್ಮ ಬಗ್ಗೆ. ಈಗ ಪ್ರೊಡ್ಯೂಸರ್ ಬಗ್ಗೆ ಕಾಣಲ್ಲ ಸರ್, ದುಡ್ಡು ಬಂದ ಸರ್ 2 ಪಿಕ್ಚರ್ ರಿಲೀಸ್ ಆಗ್ತಿದೆ, ನಿಮ್ಮ ಕತೆ ಏನು ನಿಮ್ಗೆ ಅದಂತೂ ಚೆನ್ನಾಗಿ ಗೊತ್ತಾಗಿದೆ. ಯಾಕಂದರೆ ನಿರ್ಮಾಪಕರಿದ್ರೆ, ಇಂಡಸ್ಟ್ರಿ ಇದ್ರೆ, ನೀವು ಇರ್ತೀರ, ನಾವು ಇರ್ತೀವಿ, ಎಲ್ಲರೂ ಇರ್ತಾರೆ. ಗುಡ್, ವೆರಿ ಗುಡ್. ಹೀಗೆ ಎಲ್ಲರನ್ನ ಕೇಳ್ಕೊಳ್ಳೋದು ಒಂದೇ ಏನಂದ್ರೆ ಖಂಡಿತ. ಯಾಕಂದರೆ ಹೇಳಿ ರಿವ್ಯೂಸ್ ಬರಬೇಕು. ಆ್ಯಕ್ಚುಲಿ ಸಿನಿಮಾಗಳ ಬಗ್ಗೆ ಖಂಡಿತ ಬರಬೇಕು. ಅದು ಭಾಳ ಒಳ್ಳೆಯದು. ಹೇಳಿ ಅಲ್ಲಿ ಹೀಗೆ ಒಂದು ಕಾಲು ಹೇಳೋದು ಇದು ಸರಿ ಇಲ್ಲ ಅಥವಾ ತಪ್ಪು ಅಂತ ಹೇಳಬೇಕು. ಬಟ್ ಅದೇ ಆ್ಯಕ್ಚುಲಿ ಏನೋ ಒಂದು ಇದು ಹಾಳು ಮಾಡೋದು ಆಗಬಾರ್ದು. ಆ್ಯಕ್ಚುಲಿ ಏನು ಹೇಳಿ ಆ ಒಂದು ಇದು ಎಲ್ಲರೂ ಬೇಕು ಆ್ಯಕ್ಚುಲಿ ಅಲ್ವಾ? ಏನು ಹೇಳಿ ನನ್ನ ರಿವ್ಯೂನೇ ಜನರಿಗೆ ನಾನು ಏನು ಪಿಕ್ಚರ್ ಅಷ್ಟಿಷ್ಟೆಲ್ಲ ಬೈದಿರೋದು ನಮಗೆ. ನನಗೆ ಗೊತ್ತು ಯಾಕಾರ ಪಿಕ್ಚರ್ ಮಾಡೋದು. ನನಗೆ ನಮ್ಮನ್ನ ಈ ಮಾಸ್ ಜನ ಪಿಕ್ಚರ್ ತೋರಿಸಿ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಅಂತ ನಾನು ಒಂದು 15-20 ಜನ ನನಗೆ ಗೊತ್ತಿದ್ದೇನೆ. ಯಾರೋ ಆಟೋ ಡ್ರೈವರ್ಸು, 1 ಜನ ವರ್ಕರ್ಸ್ ಅವ್ರನ್ನ ಕರೆಸ್ಬಿಟ್ಟು ನಾನು ಕರೆದಿರೋದನ್ನ ನೀನೇ ತೋರಿಸುವಂತ ಪಿಕ್ಚರ್ ತೋರಿಸಿ ನನ್ನ ಫ್ರೆಂಡ್ ಒಬ್ಬರಿಗೆ ಅವನ ಹತ್ರ ಒಪ್ಪಿಗೆ ಕೇಳಿದೆ. ಅವ್ನಿಗೆ ತಲೆ ಕೆಟ್ಕೊಂಡ್ಬಂದ, ಏನು ಇವಾಗೆಲ್ಲ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಅಂದ್ರೆ ಯಾಕಪ್ಪ ಇತರ ಸಿಗು ಮಾಡಿದ್ದೆ ಅಂತ ಕೇಳಿದ್ರು. ಏನಂತೀರಾ? ಒಂದು ಹೇಳಿದ್ರೆ ಸತ್ಯ, ನನ್ನ ಪ್ರಕಾರ ಆಡಿಯನ್ಸ್ ಯಾವತ್ತೂ ತಪ್ಪೇ ಮಾಡಲ್ಲ. ನನ್ನ ಪ್ರಕಾರ ಅವ್ರು ಯಾವತ್ತೂ ಅಲ್ಟಿಮೇಟ್ ಜಡ್ಜ್. ಅವ್ರ ಕಡೆಯಿಂದ ಬರೋ ಇದೆಯಲ್ಲ 100% ಅದನ್ನು ಒಪ್ಕೊಳ್ಳೇಬೇಕು. ಹೇಳಿ ಅದೇ ಅಲ್ಟಿಮೇಟ್ ಶಾಶ್ವತ. ಅವಾಗಲೂ ಅಷ್ಟೇ ಕಂಟೆಂಟು ನಾವೇನು ಆದೇಶ ವರ್ಕ್ ಮಾಡಿರ್ತೀವಿ, ಆಮೇಲೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಅವ್ರ ಒಪಿನಿಯನ್. ಎಲ್ಲ ಟೈಮು ಎಲ್ಲರೂ ಸಕ್ಸಸ್ಫುಲ್ ಆಗಲ್ಲ.
ಪ್ರೇಕ್ಷಕರು ಹಾಕೊಂಡು ನಾವು ಮಾಡಲೇಬೇಕು. ಆ ಕಾನ್ಫಿಡೆನ್ಸ್ ಅಲ್ಲೇ ಸಿನಿಮಾ ಮಾಡಿದ್ದೀವಿ. ಅವ್ರು ಯಾರು ಹೇಳಿದ್ರೆ ಕನ್ಫ್ಯೂಸ್ ಮಾಡ್ತಾರೆ ಅಂತ. ಸತ್ಯ ಹೇಳ, ನಾನು ಎಷ್ಟು ಕನ್ಫ್ಯೂಸ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂದ್ರೆ ನೀವೇ ಚಾಕ ಮಾಡ್ತೀರ. ನನ್ನ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿ ಗೊತ್ತಾಗುತ್ತೆ, ಇದು ಅರ್ಥ ಆಗುತ್ತಾ, ಈ ಡೈಲಾಗ್ ಅರ್ಥ ಆಗುತ್ತಾ, ಈ ಶಾಟ್ ಅರ್ಥ ಆಗುತ್ತಾ, ಇದನ್ನೇ 100 ಸತಿ ಯೋಚನೆ ಮಾಡ್ತೀವಿ. ಅದ್ರ ಮೇಲೂ ಕನ್ಫ್ಯೂಸ್ ಆದರೆ ನಾನು ಏನು ಮಾಡೋಕ್ಕಾಗಲ್ಲ. ಸರಿ, ವೆಂಕಟೇಶ್ವರ ಕುತೂಹಲಕ್ಕೆ ಪ್ರಶ್ನೆ ಇದು, ಈ ಪಾರ್ಟ್ 2 ಬರುತ್ತಾ ಅನ್ನೋದು. ಪಾರ್ಟ್ 2 ಬರುತ್ತಾ ಅಂತ ವೆಂಕಟೇಶ್ವರನಿಗೆ ಡೌಟ್ ಇದೆ. ಈಗ ಪೇಮೆಂಟ್ ಇಸ್ಕೊ ಸರ್ ಪಾರ್ಟ್ 2 ಸರ್ ಮಾತಾಡ್ಬೋದು ಸರ್. ಡಿಸ್ಕೌಂಟ್ ಅವ ನೋಡಿ, ನೀವು ಪಾರ್ಟ್ 2 ಅಂದ್ರೆ ಡಿಸ್ಕೌಂಟ್ ಅಂತ ಯಾಕೆ ಬೇಕು ಅಲ್ಲ. ಬೇಡ